ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಮತ್ತೆ ನಾನು ಈ ಅಕೌಂಟ್ಸ್ ಪಾಠ ಮಾಡೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಕೌಂಟ್ಸ್ ಇದು ಮುಗಿಸ್ತಾ ಇದ್ದೀನಿ. ಆಲ್ರೆಡಿ ನಾನು 6 ಮಾರ್ಕ್ಸ್ 3 ಕಂಪಲ್ಸರಿ ಅಟೆಂಡ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಓಕೆ, 6 ಮಾರ್ಕ್ಸ್ 6 ಅಟೆಂಡ್ ಮಾಡ್ಬೋದು. ಅದು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈಗ 3 ಅಟೆಂಡ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ. ಸೊ ನಮ್ಗೆ ಏನ್ ಬೇಕಾಗಿತ್ತು, 6 ಮಾರ್ಕ್ಸ್ 3 ಅಟೆಂಡ್ ಮಾಡಬೇಕಾಗಿತ್ತು. ಆ 3 ಅಟೆಂಡ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಕಲ್ತಿದ್ದಾಯ್ತು. ಸೊ ಇನ್ನ 3 ಕ್ವಶನ್ಸ್ ಎಕ್ಸ್ಟ್ರಾ ಇರ್ತದೆ. ಆ 3 ಕ್ವಶನ್ಸ್ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಮುಂದಿನ ವರ್ಷಗಳಲ್ಲಿ ನೋಡೋಣ, ಬೇಕಿದ್ರೆ ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಮಾಡಿ ಫಸ್ಟ್ ಇಂದಾನೆ ಕಾಲೇಜಲ್ಲಿ ಪಾಠ ಮಾಡತ್ತರ ನಾವು ಸಂಜೆ ಹೊತ್ತು ಕ್ಲಾಸ್ ಮಾಡ್ಕೊಂಡು ಹೋಗೋಣ, ಬೇಕಾದ್ರೆ ಆಫ್ಲೈನ್ ಕ್ಲಾಸ್ ಆದ್ಮೇಲೆ ಸ್ವಲ್ಪ ಟೈಮ್ ಇದ್ದಾಗ. ಸೊ ಈಗ 14 ಮಾರ್ಕ್ಸ್ ಹೋಗ್ಬೋಣ. ನಾವು 14 ಮಾರ್ಕ್ಸ್ ಅಲ್ಲಿ ಹೇಳಿದ ನಾನು ನಿಮ್ಗೆ 14 ಮಾರ್ಕ್ಸ್ ಇರ್ತದೆ. 14 ಅಲ್ಲ, ಸಾರಿ, ಇದು ನಾವು ಬರೀಬೇಕಾದ್ರೆ 14 ಇತ್ತು, ನಿಮ್ಗೆ 12 ಮಾರ್ಕ್ಸ್. ಓಕೆ, 12 ಮಾರ್ಕ್ಸ್ ನಾನು ನಿಮ್ಗೆ ಹೇಳಿದ್ದೆ. ಈ 12 ಮಾರ್ಕ್ಸ್ ಎಷ್ಟು ಅಟೆಂಡ್ ಮಾಡಬೇಕು ನೀವು? 3 ಅಟೆಂಡ್ ಮಾಡಬೇಕು. ಸೊ 12 3s ಅಲ್ಲಿಗೆ 36 ಮಾರ್ಕ್ಸ್. ಸೊ ನಿಮ್ಗೆ ಆಲ್ರೆಡಿ 18 ಮಾರ್ಕ್ಸ್ ಬಂದಿದೆ, ಬರಬೇಕು, ಬಂದಿದೆ ಅಷ್ಟೇ. ಓಕೆ, ಅಲ್ಲಿಗೆ ನಿಮ್ಗೆ ಇದು ಟೋಟಲ್ ನಿಮ್ಗೆ ಇಲ್ಲೇ ನೋಡಿ 54 ಮಾರ್ಕ್ಸ್ ಬಂದ್ಬಿಡ್ತದೆ ನಿಮ್ಗೆ ಇಲ್ಲೇ. ಓಕೆ, 54 ಮಾರ್ಕ್ಸ್ ಬಂದ್ಬಿಡ್ತದೆ. ಈ 54 ಮಾರ್ಕ್ಸ್ ನಿಮ್ಗೆ ಬಂತು ಅಂದ್ರೆ 80ಕ್ಕೆ ನೋಡ್ರಿ ನಿಮ್ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಇರುತ್ತೆ ಅಂತ. ಸೊ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಬಾರ್ದು ನೀವು. ಈ 54 ಮಿನಿಮಮ್ 54 ಇಲ್ಲೇ ಬಂದ್ಬಿಡ್ಬೇಕು. ಯಾಕಂದ್ರೆ ಇದು ಈಸಿಯಾಗಿ ಹೇಳ್ಕೊಡ್ತೀನಿ. ಇನ್ನ 3 ನೋಡ್ರಿ, 3 6 ಮಾರ್ಕ್ಸ್ ಅಲ್ಲಿ ಈಸಿ ಇರೋ 3 ಬಂದಿದ್ವು. ಇನ್ನ 14 ಮಾರ್ಕ್ಸ್ ಅಲ್ಲಿ ಈಸಿ ಇರೋ 3 ಬರ್ತವೆ. ಸೊ ನಿಮ್ಗೆ ಅಡ್ಮಿಷನ್ ಮಾಡೋಣ ಅನ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲೇ ಅಡ್ಮಿಷನ್ ನಿಮ್ಗೆ ಟಫ್ ಆಗ್ಬಿಡ್ತದೆ ಸ್ವಲ್ಪ. ಅದರಿಂದಾಗಿ ನಿಮ್ಗೆ ಅದರಲ್ಲೇ ಈಸಿಯಾಗಿ ಅಟೆಂಡ್ ಮಾಡೋ ಅಂತದ್ದು ಒಂದು ಡಿಸಲ್ಯೂಷನ್ ಮಾಡ್ಬಿಡ್ತೀನಿ ಫಸ್ಟ್. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಕಲ್ತ್ಕೋತಾ ಇದೀವಿ ಅಂದ್ರೆ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್. ಓಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್. ನಿಮ್ಗೆ ಡಿಸಲ್ಯೂಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 3 ತರ ಕೇಳ್ತಾರೆ ನಿಮ್ಗೆ. ಇದು ಸ್ವಲ್ಪ ಬೇಸಿಕ್ ಗೊತ್ತಿರಲಿ. ಬೇಸಿಕ್ ಅಂದ್ರೆ ಏನು ಇಲ್ಲ, ನೋಡ್ರಿ, 3 ಜನ ಪಾರ್ಟ್ನರ್ ಸೇರ್ಕೊಂಡು ಅಥವಾ 2 ಅಥವಾ 3 ಜನ 2 or 3. ಓಕೆ, 2 ಅಥವಾ 3 ಜನ ಸೇರ್ಕೊಂಡು ಏನ್ ಮಾಡ್ತಾರೆ, ಒಂದು ಕಂಪನಿ ನಡೆಸ್ತಾ ಇರ್ತಾರೆ ಅಥವಾ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ, ಒಂದು ಇದ್ರಲ್ಲಿ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಒಂದು 4 ತರ ಗೊತ್ತಿರ್ಬೇಕು ಪಾರ್ಟ್ನರ್ಶಿಪ್ ಅಲ್ಲಿ. ಏನು, ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಅಡ್ಮಿಷನ್ ಆಗುತ್ತೆ, ಅಂದ್ರೆ 2 ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಒಬ್ಬ ಸೇರ್ಕೊಳ್ತಾನೆ. ಇನ್ನೊಂದು ಬಂದ್ಬಿಟ್ಟು ರಿಟೈರ್ಮೆಂಟ್, ಅಂದ್ರೆ 3 ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ರಿಟೈರ್ಮೆಂಟ್ ಅಂದ್ರೆ ಬೇಡ ನಮ್ಗೆ ಈ ಬಿಸ್ನೆಸ್ ಅಂತ ಹೊರಟೋಗ್ತಾನೆ. ಇನ್ನೊಂದು ಬಂದ್ಬಿಟ್ಟು ಡೆತ್, 3 ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಒಬ್ಬ ಸತ್ತೋಗ್ತಾನೆ. ಅದು 6 ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳಿದ್ದೆ, ಅದನ್ನ ಮಾಡಿದ್ವಿ. ಇನ್ನೊಂದು ಬಂದ್ಬಿಟ್ಟು ಡಿಸಲ್ಯೂಷನ್ ಅಂದ್ರೆ ಕಂಪ್ಲೀಟ್ 3 ಜನ ಬೇಡ ಅಂತ ಹೇಳ್ಬಿಡೋದು. ಈಗ 3 ಜನ ಆ ಬಿಸ್ನೆಸ್ ಬೇಡ, ಕ್ಲೋಸ್ ಮಾಡೋಣ, ಈ ಬಿಸ್ನೆಸ್ ನ ಕ್ಲೋಸ್ ಮಾಡೋಣ. ಅದು ರೀಸನ್ಸ್ ಏನ್ ಬೇಕಾಗಿರ್ಬೋದು, ಲಾಸ್ ಆಗಿರ್ಬೋದು ಅಥವಾ ಅವ್ರಿಗೆ ಅದು ಬಿಸ್ನೆಸ್ ಅಷ್ಟು ಕೋಆರ್ಡಿನೇಷನ್ ಆಗ್ತಾ ಇಲ್ಲದೆ ಇರ್ಬೋದು. ಸೊ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಾಗ ಅದನ್ನ ಕ್ಲೋಸ್ ಮಾಡೋಂತ ಸಾಧ್ಯತೆಗಳು ಬರ್ತವೆ. ಆ ತರ ಕ್ಲೋಸ್ ಮಾಡ್ತಾರಲ್ಲ, ಈ 3 ಜನ ಇಲ್ದಾಗ ಆಗ್ಬಿಡ್ತಾರೆ ಆ ಬಿಸ್ನೆಸ್ಗೆ. ನಾನು ಯಾವಾಗ ಹಿಂಗೆ ತೋರಿಸ್ತಾ ಇರ್ತೀನಿ ನಿಮ್ಗೆ, 3 ಜನ ಇಲ್ದಾಗ ಆದಾಗ ಆ ಬಿಸ್ನೆಸ್ ಸೊ ಒಬ್ರು ಇಲ್ದಾಗ ಆಗ್ಬಿಟ್ಟು ಅದು ಡಿಸಾಲ್ವ್ ಆಗ್ಬಿಡ್ತದೆ. ಈ ಫುಲ್ ಬಿಸ್ನೆಸ್ ಇದಾದ್ಮೇಲೆ ಅದ್ರಲ್ಲಿ ಏನೇನು ಅಸೆಟ್ಸ್ ಇದೆಯಲ್ಲ ಅದೆಲ್ಲ ಬಿಸ್ನೆಸ್ಗೆ, ಅಂದ್ರೆ ಅಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಹಂಚಿಕೆ ಆಗ್ತದೆ, ಎಲ್ಲ ರಿಸರ್ವ್ ಹಂಚಿಕೆ ಆಗ್ತದೆ, ಗುಡ್ ವಿಲ್ ಹಂಚಿಕೆ ಆಗ್ತದೆ, ಈ ತರ ಎಲ್ಲ ವಾಪಸ್ ಇದಾಗ್ತದೆ. ಸೊ ನಿಮ್ಗೆ ಇದ್ರಲ್ಲಿ ಇನ್ನೊಂದೇನು ಅಂದ್ರೆ ಕೆಲವೊಂದು ಬೇಸಿಕ್ ಗೊತ್ತಿರ್ಬೇಕು. ಏನ್ ಬೇಸಿಕ್ ಗೊತ್ತಿರ್ಬೇಕು ಅಂತ ಲೆಕ್ಕ ಮಾಡ್ತಾನೆ ಹೇಳ್ತೀನಿ. ಬಟ್ ಬೇಸಿಕ್ ಏನ್ ಗೊತ್ತಿರ್ಬೇಕು ಅಂದ್ರೆ, ಈ ನಾರ್ಮಲ್ ನಿಮ್ಗೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ, ಅಸೆಟ್ಸ್ ಲಯಬಿಲಿಟೀಸ್ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ, ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾನೆ. ಅದ್ರಲ್ಲಿ ನಿಮ್ಗೆ 3 ಕೊಟ್ಟಿರ್ತಾನೆ, 3 ಅಟೆಂಡ್ ಮಾಡ್ಬೇಕು. ಏನು 3 ಬರೀಬೇಕು. ಒಂದು ರಿಯಲೈಸೇಷನ್ ಅಕೌಂಟ್ ಅಂತ ಒಂದು ಬರ್ತದೆ, ಸ್ವಲ್ಪ ಬೇಸಿಕ್ ಗೊತ್ತಿರ್ಲಿ ಅಂತ. ಈ ರಿಯಲೈಸೇಷನ್ ಅಕೌಂಟ್ ನಾನು ನಿಮ್ಗೆ ನೀಟಾಗಿ ಫಾರ್ಮೆಟ್ ಎಲ್ಲ ಹಾಕಿ ತೋರಿಸ್ತಿದ್ದೆ, ನೀಟಾಗಿ ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ. ಬಟ್ ಅಷ್ಟು ಸಮಯ ಇಲ್ಲ, ಅದರಿಂದ ನಾನು ಫಾರ್ಮೆಟ್ ಎಲ್ಲ ಆಗ್ತಲ್ಲ. ಸುಮ್ಮನೆ ನಿಮ್ಗೂ ನಾನು ಹೇಳ್ಕೊಂಡು ಹೋಗೋದು ನನ್ಗೆ ಏನು ಅದೇನು ಅವಶ್ಯಕತೆ ಇಲ್ಲ. ಇದು ರಿಯಲೈಸೇಷನ್ ಅಕೌಂಟ್ ಒಂದು. ಅದಾದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಒಂದು ಬರುತ್ತೆ. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಬರ್ತದೆ, ಲಾಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್. ಈ ಲಾಸ್ಟ್ ಅಲ್ಲಿ ಬರೋ ಬ್ಯಾಲೆನ್ಸ್ ಶೀಟ್ ಹೇಗೆ ಆಗ್ಬೇಕು ಅಂದ್ರೆ ಟ್ಯಾಲಿ ಆಗ್ಬೇಕು. ಡೆಬಿಟ್ ಸೈಡ್ ಅಲ್ಲಿ ಏನ್ ಅಮೌಂಟ್ ಬರುತ್ತೋ ಕ್ರೆಡಿಟ್ ಸೈಡ್ ಅಲ್ಲೂ ಸೇಮ್ ಅಮೌಂಟ್ ಬರಬೇಕು. ಆ ಟ್ಯಾಲಿ ಆಯ್ತು ಅಂದ್ರೆ ನಿಮ್ದು ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ. ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಎರಡು ಸೇಮ್ ಅಮೌಂಟ್ ಬಂತು ಅಂದ್ರೆ ನಿಮ್ದು ಟ್ಯಾಲಿ ಆಗಿದೆ, ಅಂದ್ರೆ ಆ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನಾವು ಎಕ್ಸಾಮ್ ಇಂದ ಹೊರಗಡೆ ಬರ್ಬೇಕಾದ್ರೆ ಈ ಡಿಸಲ್ಯೂಷನ್ ಅರ್ಥ ಮಾಡ್ಕೊಬಿಡ್ಬೋದು, ನಮ್ ಲೆಕ್ಕ ಸರಿನಾ ತಪ್ಪ ಅಂತ. ಯಾಕಂದ್ರೆ ನಾವ್ ಈ ಕಡೆ ಕೂಡಿದಾಗ ಎರಡು ಸೇಮ್ ಬಂತು ಅಂದ್ರೆ ಸೊ ಲೆಕ್ಕ ಕರೆಕ್ಟ್ ಇದೆ ಅಂತ. ಸೊ ಇದಿಷ್ಟು ನಿಮ್ಗೆ ಬೇಸಿಕ್, ಇಷ್ಟು ಸಾಕು ಲಾಸ್ಟ್ ಮೂಮೆಂಟ್ ಅಲ್ಲಿ. ಸೊ ಅದಾದ್ಮೇಲೆ ಇದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಇಷ್ಟು ತಿಳ್ಕೊಂಡಿದ್ರೆ ಸಾಕು, ಇದಿಷ್ಟು ಸಾಕು, ನೆಕ್ಸ್ಟ್ ಬೇಡ. ಆಮೇಲೆ ನಿಮ್ಗೆ ಈಗ ಕ್ವಶನ್ ಹೇಳ್ತೀನಿ ನೋಡಿ. ಕ್ವಶನ್ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಈ ಕ್ವಶನ್ ನೋಡ್ಕೊಳ್ರಿ ಒಂದ್ಸತಿ.
ಈ ಕ್ವಶನ್ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಇದು ಮಾಡಲ್ ಕ್ವಶನ್ ಪೇಪರ್, PUC ಬೋರ್ಡ್ ಅಲ್ಲಿ ಬಿಟ್ಟಿರೋ ಮಾಡಲ್ ಕ್ವಶನ್ ಪೇಪರ್ ತಗೊಂಡಿದ್ದೀನಿ. ರಶ್ಮಿ ಅಂಡ್ ಗೀತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಅವ್ರ ಬ್ಯಾಲೆನ್ಸ್ ಶೀಟ್ ಒಂದು 31/3/23 ಎಂಡಿಂಗ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಸನ್ಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ರಶ್ಮೀಸ್ ಲೋನ್, ರಿಸರ್ವ್ ಫಂಡ್ ಎಲ್ಲ ಕೊಟ್ಟಿದ್ದಾರೆ ಇಷ್ಟಿಷ್ಟು ಅಮೌಂಟ್ ಅಂತ. ಈ ಕಡೆ ಅಸೆಟ್ ಸೈಡ್ ಅಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಸನ್ಡ್ರಿ ಡೆಟಾರ್ಸ್, ಸ್ಟಾಕ್, ಮೆಷಿನರಿ, ಫರ್ನಿಚರ್, ಗುಡ್ ವಿಲ್ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಎರಡು ಕಡೆ 1,05,000 1,05,000 ಇದೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ನೋಡ್ರಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ದ ಅಸೆಟ್ಸ್ ವರ್ ರಿಯಲೈಸ್ಡ್ ಆಸ್ ಫಾಲೋಸ್. ಏನಂತ ಕೊಟ್ಟಿದ್ದಾರೆ? ಬಿಲ್ಸ್ ರಿಸೀವಬಲ್ಸ್ ಒಂದು ಈಗ ಒಂದಷ್ಟು ಅಸೆಟ್ಸ್ ರಿಯಲೈಸ್ ಆಗಿದೆ ಅಂದ್ರೆ ಇಲ್ಲಿ ರಿಯಲೈಸ್ ಆಗಿದೆ ಅಂದ್ರೆ ಅರ್ಥ ಏನು? ಇಷ್ಟಿತ್ತು ಇಷ್ಟಾಗಿದೆ ಅಂತ ಅರ್ಥ ಆಯ್ತಾ? ಇಷ್ಟಿತ್ತು ಇಷ್ಟಾಗಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ 8,000. ಯಾರ್ದು 8,000 ಫರ್ನಿಚರ್ ತಗೊಂಡೋಗಿರೋದು? ಗೀತಾ. ರಶ್ಮಿ ಮತ್ತೆ ಗೀತಾ ಪಾರ್ಟ್ನರ್ ಆಗಿದ್ರು, ಇಬ್ರಿದ್ರು. ಅದರಲ್ಲಿ ಗೀತಾ ಅನ್ನೋರು ಫರ್ನಿಚರ್ ನಾನು ತಗೊಂಡೋಗ್ಬಿಡ್ತೀನಮ್ಮ, ಇದೇನು ಅಮೌಂಟ್ ಇದೆ ನಾನು ಪೇ ಮಾಡ್ತೀನಿ ಅಂತ 8,000 ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಆಮೇಲೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ 800 ರೂಪಾಯಿ. ಅದರಲ್ಲಿ 1,000 ರೂಪಾಯಿ ಯಾರಿಂದ ಪೇ ಮಾಡಕ್ ಬಂತು? ರಶ್ಮಿಯಿಂದ ಪೇ ಮಾಡಿ. ಯಾರು ಪೇ ಮಾಡ್ಲಿ ಅದನ್ನ ಅವ್ರಿಗೆ ವಾಪಸ್ ಕೊಡ್ಬೇಕು. ಯಾಕಂದ್ರೆ ಇವಾಗ ಅವ್ರು ಪೇ ಮಾಡಿದ್ರೆ ಅವ್ರು ವಾಪಸ್ ಕೊಡ್ಬೇಕು. ಇದೆಲ್ಲ ಗೊತ್ತಲ್ಲ ನಿಮ್ಗೆ, ಪರ್ಫೆಕ್ಟ್ ಲೆಕ್ಕ ಬರ್ಬೇಕು ಇದ್ರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ ದ ಲಯಬಿಲಿಟೀಸ್ ಫಾರ್ ಡಿಸ್ಚಾರ್ಜ್. ಹೌದು, ಲಯಬಿಲಿಟೀಸ್ ನಾವ್ ಏನೇನ್ ಕಟ್ಟಬೇಕಾಗಿತ್ತಲ್ಲ ಬೇರೆಯವ್ರಿಗೆ ಅದನ್ನ ನಾವು ಕಟ್ಟಿದೀವಿ. ಇದಿಷ್ಟು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಂಕ್ ಅಕೌಂಟ್. ಲಾಸ್ಟ್ ಅಲ್ಲಿ ಹೇಳಿದ್ನಲ್ಲ ಬ್ಯಾಲೆನ್ಸ್ ಶೀಟ್ ಅಂತ, ಬ್ಯಾಲೆನ್ಸ್ ಶೀಟ್ ಅನ್ನೋದಕ್ಕಿಂತ ಬ್ಯಾಂಕ್ ಅಕೌಂಟ್ ಅಂದ್ರೆ ಓಕೆ, ಬ್ಯಾಂಕ್ ಅಕೌಂಟ್ ಅದು. ಸೊ ಬ್ಯಾಂಕ್ ಅಕೌಂಟ್ ನೀವು ಮಾಡಿದ್ರಿ ಅಂದ್ರೆ ನಿಮ್ದು ಆಲ್ಮೋಸ್ಟ್ ಮುಗೀತು. ಸೊ ಇದು ನೀವು ಮಾಡ್ಬೇಕಾದ ಕೆಲಸ. ಸೊ ಇವಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡೋಣ. ರಿಯಲೈಸೇಷನ್ ಅಕೌಂಟ್ ಮಾಡಬೇಡ. ಓಕೆ, ರಿಯಲೈಸೇಷನ್ ಅಕೌಂಟ್ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು ಫಾರ್ಮ್ಯಾಟ್ ಹಾಕೋಬೇಕು. ಡೈರೆಕ್ಟ್ ಆಗಿ ಹೋಗ್ಬಿಡಿ, ನೀವೇನ್ ಲೆಕ್ಕ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ಡೈರೆಕ್ಟ್ ಹೋಗ್ಬಿಡಿ. ಈಸಿ ಇರುತ್ತೆ, ಇದೇನು ಅಷ್ಟು ಟಫ್ ಇರಲ್ಲ ನಿಮ್ಗೆ, ಏನಂತ ಟಫ್ ಇರಲ್ಲ ನಿಮ್ಗೆ. ನೋಡ್ರಿ ಫಸ್ಟ್ ನಿಮ್ಗೆ ಒಂದು 4 ಕಾಲಮ್ ಬೇಕಾಗ್ತದೆ. 4 ಮೇಲ್ಗಡೆ ಬರ್ದ್ಬೋಣ ರಿಯಲೈಸೇಷನ್ ಅಕೌಂಟ್. ಓಕೆ, ನಾನು ಅಳಿಸಿ ಮಾಡ್ತಾ ಇರ್ತೀನಿ, ಅದರಿಂದಾಗಿ ನನ್ನ ಜೊತೆನೆ ಬರ್ಕೋಬಿಡಿ, ಯಾಕಂದ್ರೆ ಅದು ಬೆಸ್ಟ್ ಪ್ಲಾನ್ ನಿಮ್ಗೆ. ಓಕೆ, ರಿಯಲೈಸೇಷನ್ ಅಕೌಂಟ್ ನೀವು ಓಪನ್ ಮಾಡಬೇಕು. ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ನಿಮ್ಗೆ ಫಾರ್ಮ್ಯಾಟ್ ನೋಡಿ ಈ ತರ 4 ಕಾಲಮ್ ಇರೋ ಫಾರ್ಮ್ಯಾಟ್ ಬೇಕು. ಏನು ಅದರಲ್ಲಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾನು ಸ್ವಲ್ಪ ಜಾಸ್ತಿ ಜಾಗ ಹಿಡಿತು ಅಂತ ಸಣ್ಣದಾಗಿ ಬರೀತಾ ಇದೀನಿ, ನೀವು ಬರ್ಕೊಳ್ತಾ ಹೋಗ್ಬೇಕು ಫಾಸ್ಟ್ ಆಗಿ. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ರಿಯಲೈಸೇಷನ್ ಅಕೌಂಟ್ ಏನ್ ಕೊಟ್ಟಿರ್ತಾರೆ ಇಲ್ಲಿ? ಪರ್ಟಿಕ್ಯುಲರ್ಸ್ ಅದೇ ಬರುತ್ತೆ, ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಸೇಮ್ ಪರ್ಟಿಕ್ಯುಲರ್ಸ್ ಅಮೌಂಟ್. ನೋಡ್ರಿ ಕೊನೆಯಲ್ಲಿ ನೀವು ಏನ್ ಓದ್ತೀರಾ ಅದು ತುಂಬಾ ಮ್ಯಾಟರ್ ಆಗ್ತದೆ. ನೀವು ಲಾಸ್ಟ್ ಅಲ್ಲಿ ಏನ್ ಓದ್ತೀರಾ ಅದು ನಿಮ್ಗೆ ತುಂಬಾ ಮ್ಯಾಟರ್ ಆಗ್ತದೆ ಲಾಸ್ಟ್ ಅಲ್ಲಿ, ಯಾಕಂದ್ರೆ ಕೆಲವೊಂದನ್ನ ನೀವು ಬರಿತಾ ಇರ್ಬೇಕಾಯ್ತದೆ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಇಷ್ಟು ಗೊತ್ತಿರ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನಿದೆ ಅಂದ್ರೆ ನೋಡ್ರಿ ಇಲ್ಲಿ ಅಲ್ಲಿ ಲೆಕ್ಕದಲ್ಲಿ ಕೊಟ್ಟಿದ್ರೆ ಆ ಲೆಕ್ಕನೇ ನೋಡ್ಕೋಬೇಕು. ಫಸ್ಟ್ ನೀವು ನೋಡ್ರಿ ಇದ್ರಲ್ಲಿ ಒಂದು ಡಿಸಲ್ಯೂಷನ್ ಅಲ್ಲಿ ಒಂದು ನೆನ್ಪಿಟ್ಕೊಳ್ಳಿ. ನೋಡಿ ಯಾವಾಗ ಕ್ರಾಸ್ ಆಗ್ತಾ ಇರುತ್ತೆ, ಹೇಗೆ ಡೆಬಿಟ್ ಸೈಡ್ ಇರೋದಲ್ಲ ಕ್ರೆಡಿಟ್ ಸೈಡ್ ಬರಿತಾ ಇರ್ತೀವಿ, ಕ್ರೆಡಿಟ್ ಸೈಡ್ ಇರೋದಲ್ಲ ಡೆಬಿಟ್ ಸೈಡ್ ಬರಿತಾ ಇರ್ತೀವಿ. ಇದೊಂದು ಸ್ವಲ್ಪ ಲಾಜಿಕ್ ಅಷ್ಟೇ, ಇದನ್ನೇ ನೀವು ಫಾಲೋ ಮಾಡ್ಬೇಕು ಅಂತ ಹೇಳ್ತೇನೆ ನಾನು. ನೀವು ಅದು ರೂಲ್ಸ್ ಪ್ರಕಾರ ಏನಿದೆ ಅದೇ ತರ ಮಾಡ್ಕೊಳಕ. ಆದ್ರೆ ಒಂದು ನಾಲೆಡ್ಜ್ ಅಲ್ಲಿ ನಿಮ್ಗೆ ಡೆಬಿಟ್ ಸೈಡ್ ಇರೋದಲ್ಲ ಕ್ರೆಡಿಟ್ ಸೈಡ್ ಬರಿತಾ ಹೋಗ್ತೀವಿ, ಕ್ರೆಡಿಟ್ ಸೈಡ್ ಇರೋದಲ್ಲ ಡೆಬಿಟ್ ಸೈಡ್ ಬರಿತಾ ಹೋಗ್ತೀವಿ. ಇದೊಂದು ಸ್ವಲ್ಪ ಲಾಜಿಕಲ್ ಕಲ್ತ್ಕೊಂಡು ಹೋಗಿ. ಸೊ ಲಾಜಿಕಲ್ ಬೇಗ ಮಾಡೋದು ಕಲಿಬೇಕಲ್ಲ ನೀವು, ಬೇಗ ಮಾಡ್ಬೇಕು. ಜೊತೆಲಿ 3 hours ಅಲ್ಲಿ ನಿಮ್ಗೆ ಏನು ಕ್ವಶನ್ ಪೇಪರ್ ಇರುತ್ತೆ ಅದನ್ನ ಬೇಗ ಕಂಪ್ಲೀಟ್ ಮಾಡ್ಬೇಕು. ಸೊ ನೋಡಿ ಇವಾಗ ಇದ್ರಲ್ಲಿ ಏನು ಪರ್ಟಿಕ್ಯುಲರ್ ನೀವು ಮಾಡ್ತಾ ಹೋಗ್ಬೇಕು ಅಂದ್ರೆ ನಿಮ್ಗೆ ನೋಡ್ರಿ ಫಸ್ಟ್ ನೀವು ಕ್ವಶನ್ ಬರ್ಕೊಂಡಿರ್ತೀರ ನನ್ನ ಜೊತೆ. ನಾನು ಹೇಳಿದೆ ಕ್ವಶನ್ ಬರ್ಕೊಳ್ರಿ ಅಂತ. ಸೊ ಕ್ವಶನ್ ನೋಡ್ಕೊಳ್ರಿ ಆ ಕ್ವಶನ್ ಹೇಗಿದೆ. ಅದು ಕ್ವಶನ್ ಅಷ್ಟು ನೀಟಾಗಿ ಕೊಟ್ಟಿದೆ ನೋಡಿ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ನಿಮ್ಗೆ? ಲಯಬಿಲಿಟಿ ಸೈಡ್ ನೋಡ್ಕೊಳ್ಳೋದ್ ಬದಲು ಫಸ್ಟ್ ಅಸೆಟ್ ಸೈಡ್ ನೋಡ್ಕೊಳ್ರಿ. ಯಾಕಂದ್ರೆ ಈ ಕಡೆ ಬರೆಯೋಣ ಫಸ್ಟ್ ಅಸೆಟ್ ಸೈಡ್. ಅಸೆಟ್ ಏನಿದೆಯೋ ಫಸ್ಟ್ ನಾರ್ಮಲ್ ಆಗಿ ನಿಮ್ಗೆ ಅಸೆಟ್ಸ್ ಏನ್ ಕೊಟ್ಟಿರೋ ಅದಿಷ್ಟನ್ನ ಬರ್ಕೋಬಿಡಿ. ಇನ್ನೊಂದು ಇದ್ರಲ್ಲಿ ಅಸೆಟ್ಸ್ ಯಾವ್ದು ಬರ್ಕೋಬೇಕು, ಲಯಬಿಲಿಟೀಸ್ ಯಾವ್ದು ಬರೀಬೇಕು, ನೀವೇನು ತಲೆ ಕೆಡಿಸ್ಕೋಬೇಡಿ. ಔಟ್ ಸೈಡ್ ಇಂದ ಯಾವ್ದು ತಗೋಬರ್ತೀವೋ ಆಚ್ ಕಡೆಯಿಂದ, ಔಟ್ ಸೈಡ್ ಇಂದ. ಫಾರ್ ಎಕ್ಸಾಂಪಲ್ ಈಗ ನೀವು ಈಗ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನ್ ಕೊಟ್ಟಿರ್ತಾರೆ ನೋಡ್ರಿ, ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಇದ್ರಲ್ಲಿ ತಗೋಬೇಕಾ? ತಗೊಳಂಗಿಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಬ್ಯಾಂಕ್ ಅಲ್ಲಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಸ್ ರಿಸೀವಬಲ್ಸ್ ತಗೋಬೇಕಾ? ಹೌದು, ಔಟ್ ಸೈಡ್ ಅದು ತಗೊಳ್ಳೇಬೇಕು. ನೆಕ್ಸ್ಟ್ ಸನ್ಡ್ರಿ ಡೆಟಾರ್ಸ್, ಸ್ಟಾಕ್, ಮೆಷಿನರಿ ಎಲ್ಲ ತಗೋಬೇಕು, ಇದನ್ನ ತಗೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಲಯಬಿಲಿಟೀಸ್ ಅಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ತಗೋಬೇಕು. ಯಾವುದು? ಸನ್ಡ್ರಿ ಕ್ರೆಡಿಟರ್ಸ್. ಓಕೆ, ಸನ್ಡ್ರಿ ಕ್ರೆಡಿಟರ್ಸ್ ಹೊರಗಡೆಯಿಂದ ನಾವು ಹೊರಗಡೆ ಅವ್ರಿಗೆ ಕೊಡಬೇಕು ದುಡ್ಡು. ಆಮೇಲೆ ಬಿಲ್ಸ್ ಪೇಯಬಲ್, ಹೌದು ಹೊರಗಡೆ ನಾವು ಕೊಡಬೇಕು. ಅದೇ ರಶ್ಮೀಸ್ ಲೋನು ನೋಡ್ರಿ, ರಶ್ಮೀಸ್ ಲೋನ್ ತಗೊಳಂಗಿಲ್ಲ, ಯಾಕಂದ್ರೆ ಇದು ಆಲ್ರೆಡಿ ರಶ್ಮಿ ಅನ್ನೋರು ಇದರಲ್ಲಿ ಇದ್ದಾರೆ. ಇದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕು. ಆಮೇಲೆ ಇದ್ರಲ್ಲಿ ಯಾವ್ದು ತಗೋಬೇಕು ಸರ್ ಅಂದ್ರೆ ನೋಡ್ರಿ ಫಸ್ಟ್ ಅಸೆಟ್ಸ್ ನ ತಗೋಬೋಡ. ಅಸೆಟ್ಸ್ ಏನಿದೆಯೋ ಅದನ್ನ ಡೈರೆಕ್ಟ್ ಹಾಗೆ ತಗೊಳ್ಳಿ. ಕ್ಯಾಶ್ ಅಟ್ ಬ್ಯಾಂಕ್ ಅನ್ನೋದೊಂದು ಬಿಟ್ಟು ನೀವು ಅಸೆಟ್ಸ್ ಏನಿದೆಯೋ ಅದನ್ನ ಡೈರೆಕ್ಟ್ ಆಗಿ ಹಾಗೆ ತಗೊಳ್ಳಿ.
ಏನ್ ತಗೋಬೇಕು ನೋಡ್ರಿ, ಟೂ ಅದ್ ಏನಿದೆಯೋ ಅದೇ ತಗೋಬೇಕು, ಡೈರೆಕ್ಟ್ ಆಗಿ ಏನು ತಗೊಳಂಗಿಲ್ಲ ನೋಡ್ರಿ. ಟೂ ಬಿಲ್ಸ್ ರಿಸೀವಬಲ್ಸ್, ಟೂ ಬಿಲ್ಸ್ ರಿಸೀವಬಲ್ಸ್, ಕರೆಕ್ಟಾ? ಟೂ ಬಿಲ್ಸ್ ರಿಸೀವಬಲ್ಸ್ ಎಷ್ಟಿದೆ? ಟೂ ಬಿಲ್ಸ್ ರಿಸೀವಬಲ್ಸ್ ಎಷ್ಟಿದೆ? 10,000 ಇದೆ. ಹಂಗೆ ತಗೊಳ್ರಿ, ಏನು ಡಿಫರೆನ್ಸ್ ಏನಿಲ್ಲ, 10,000 ಇದೆ. ನೆಕ್ಸ್ಟ್ ನನ್ನ ಜೊತೆನೆ ಬರ್ಕೊಳ್ತಾ ಹೋಗಿ ನೀವು. ಟೂ ಸನ್ರಿ, ಟೂ ಸನ್ರಿ ಡೆಟಾರ್ಸ್, ಇದ್ರದ್ದು ಇನ್ನೊಂದು ಲೆಕ್ಕ ಮಾಡ್ಕೊಡ್ತೀನಿ. ಅವಾಗ ಡೆಟಾರ್ಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ, ಯಾಕಂದ್ರೆ ಅದ್ರಲ್ಲಿ ಬ್ಯಾಡ್ ಡೇಟ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದ್ರ ಬಗ್ಗೆ ಇರುವಂತ ಒಂದು ಅಡ್ಜಸ್ಟ್ಮೆಂಟ್ಸ್ ಇರುವಂತ ಲೆಕ್ಕನು ಮಾಡುವ. ಆದ್ರೆ ಈಗ ಇದು ಒಂದು ಸ್ವಲ್ಪ ಸಿಂಪಲ್ ಆಗಿದೆ, ಡಿಪಾರ್ಟ್ಮೆಂಟಲ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಇರೋದು ಮತ್ತೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಎಕ್ಸ್ಟ್ರಾ ಯಾವ್ದಾದ್ರು. ಈಗ ಫಸ್ಟ್ ಇಷ್ಟು ತಿಳ್ಕೊಳ್ಳೋಣ, ಫಸ್ಟ್ ಬೇಸಿಕ್ ಇಂದ ತಿಳ್ಕೊಂಡು ಹೋಗೋಣ. ನಾವು ಕ್ಲಾಸ್ ಈಗ ಸ್ಟಾರ್ಟ್ ಮಾಡಿರೋದಲ್ಲ, ಈಗ ನಿಮ್ಗೆ ಇದು ಸ್ವಲ್ಪ ಬೇಸಿಕ್ ಅರ್ಥ ಆಗ್ತಾ ಹೋಗ್ಲಿ, ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್. ಇವಾಗ ನಮ್ಮ ಆಫ್ಲೈನ್ ಕ್ಲಾಸಸ್ ಇರೋರ್ಗೆಲ್ಲ ನೀವು ಅಂತಿರಲ್ಲ 18 ರಿಂದ 22 ಕ್ವಶನ್ಸ್ ಗಂಟ ಸಾಲ್ವ್ ಮಾಡಿಸಿರ್ತಾರೆ. ಸೊ ಇವಾಗ ಇದ್ರಲ್ಲಿ ಬಂದ್ಬಿಟ್ಟು ಡೆಟಾರ್ಸ್ ಬಂದ್ಬಿಟ್ಟು 20,000 ಕೊಟ್ಟಿದ್ದಾರೆ, ಹಾಗೆ ಬರ್ಕೊಳ್ಳೋಣ 20,000. ಓಕೆ, ಡೆಟಾರ್ಸ್ 20,000. ಟು ಸ್ಟಾಕ್, ಟು ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? ಟು ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 15,000 ಕೊಟ್ಟಿದ್ದಾರೆ ಸ್ಟಾಕ್. ಆಯ್ತಾ? ಸ್ಟಾಕ್ 15,000 ಕೊಟ್ಟಿದ್ದಾರೆ. ಟು ಮೆಷಿನರಿ, ಟು ಮೆಷಿನರಿ ಎಷ್ಟು ಕೊಟ್ಟಿದ್ದಾರೆ? ಮೆಷಿನರಿ 15,000 ಕೊಟ್ಟಿದ್ದಾರೆ. ಮೆಷಿನರಿ ಕೂಡ ಅಲ್ಲಿ ಏನಿದೆಯೋ ಆಸ್ ಇಟ್ ಇಸ್ ಬರ್ಕೋತದೆ, ನಾವೇನು ಡಿಫರೆನ್ಸ್ ಮಾಡ್ತಲ್ಲ. ಟು ಫರ್ನಿಚರ್, ಟು ಫರ್ನಿಚರ್ ಎಷ್ಟಿದೆ? ಟು ಫರ್ನಿಚರ್ 10,000 ಇದೆ. ಕರೆಕ್ಟಾ? ಆಸ್ ಇಟ್ ಇಸ್ ಬರ್ಕೊಳ್ತಾ ಇದೀನಿ ನಾನು, ಇನ್ನೇನು ಡಿಫರೆನ್ಸ್ ಮಾಡ್ತಾ ನೋಡ್ರಿ. ಟು ಬಿಲ್ಡಿಂಗ್ 30,000. ಕರೆಕ್ಟಾ? ಟು ಬಿಲ್ಡಿಂಗ್ 30,000. ಅದ್ರಲ್ಲಿ ಏನ್ ಕೊಟ್ಟಿದ್ರು ಎಕ್ಸಾಕ್ಟ್ ಅದನ್ನ ನಾವು ಬರ್ಕೊಳ್ತಾ ಹೋಗಿದೀವಿ. ಟು ಬಿಲ್ಡಿಂಗ್, ಆಯ್ತಾ? ಟು ಬಿಲ್ಡಿಂಗ್ ಇದನ್ನ ಎಕ್ಸಾಕ್ಟ್ ನಿಮ್ಗೆ ಏನಿದೆಯೋ ಅದನ್ನ ಬರ್ಕೊಳ್ತಾ ಹೋಗಿದೀವಿ. ಅರ್ಥ ಆಯ್ತಾ? ಇದಿಷ್ಟು ನಿಮ್ಗೆ ಸಿಕ್ಬಿಡ್ತು. ಏನು ಅಸೆಟ್ ಸೈಡ್ ಅಲ್ಲಿ ನೋಡ್ರಿ, ಹಿಂಗೆ ಕ್ರಾಸ್ ಈ ಕಡೆ ಸೈಡ್ ಬರ್ಕೊಂಡಿದೀವಿ, ಟು ಬಿಲ್ಡಿಂಗ್ ಬರ್ಕೊಂಡಿದೀವಿ. ಅದಾದ್ಮೇಲೆ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಈ ಕಡೆ ಲಯಬಿಲಿಟಿ ಸೈಡ್ ಕೊಟ್ಟಿರೋದು ಔಟ್ ಸೈಡ್ ಲಯಬಿಲಿಟೀಸ್ ನ ಫಸ್ಟ್ ಬರ್ದ್ಬೋಣ. ಏನು? ಬೈ ಕ್ರೆಡಿಟಾರ್ಸ್, ಬೈ ಬಿಲ್ಸ್ ಪೇಯಬಲ್, ಎಲ್ಲೂ ಏನಿದೆ? 10,000 ಇದೆ. ಕರೆಕ್ಟಾ? 10,000 ಇದೆ. ಇಷ್ಟೇ ನೀವು ಮಾಡ್ಬೇಕಾದ್ರೆ. 10,000 ಇದೆ. ಕರೆಕ್ಟಾ? 10,000 ಇದೆ, ಬರ್ಕೊಂಡಿದೀವಿ. ಅದಾದ್ಮೇಲೆ ಈಗ ಅಸೆಟ್ಸ್ ರಿಯಲೈಸ್ ಆಗಿದೆ. ಅಸೆಟ್ಸ್ ಏನಾಗಿದೆ? ರಿಯಲೈಸ್ ಆಗಿದೆ. ಏನು ಅಸೆಟ್ಸ್ ರಿಯಲೈಸ್ ಆಗಿದೆ? ಅಸೆಟ್ಸ್ ರಿಯಲೈಸ್ ಆಗಿದೆ ನೋಡ್ರಿ, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಸೆಟ್ಸ್ ರಿಯಲೈಸ್ ಆಗಿರೋದು ಏನ್ ಕೊಟ್ಟಿದ್ದೀರಾ? ಈ ಅಸೆಟ್ಸ್ ರಿಯಲೈಸ್ ಆಗಿರೋದು ನೋಡ್ರಿ, ಈ ಕಡೆ ಅಸೆಟ್ಸ್ ನ ಈ ಕಡೆ ಬರ್ದ್ವಿ, ಲಯಬಿಲಿಟೀಸ್ ನ ಈ ಕಡೆ ತಗೊಂಡೋಗಿ ಈ ಕಡೆ ಬರ್ದ್ವಿ. ಈಗ ರಿಯಲೈಸ್ ಆಗ್ತಾರನ್ನ ಸೇಮ್ ಆಪೋಸಿಟ್ ಬರಿಬೇಕು. ಇಲ್ಲಿ ಏನ್ ಬರಿಬೇಕು? ಬೈ ಅಸೆಟ್ಸ್ ರಿಯಲೈಸ್ಡ್ ಅಂತಾನೆ ಬರಿಬೇಕು. ಆದ್ರೆ ಇದನ್ನ ನೀವು ಫಸ್ಟ್ ಗೆ ಬರ್ಕೊಬಿಡಿ, ಬೈ ಬ್ಯಾಂಕ್ ಅಕೌಂಟ್, ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ರಿ, ಅಸೆಟ್ಸ್ ರಿಯಲೈಸ್ಡ್ ಬರ್ಕೊಳ್ರಿ, ಬೇಕಿರೋ ಬ್ರಾಕೆಟ್ ಅಸೆಟ್ಸ್ ರಿಯಲೈಸ್ಡ್. ಏನ್ ಬರ್ಕೊಟ್ಟಿದ್ದಾರೆ? ಅಸೆಟ್ಸ್ ರಿಯಲೈಸ್ ನೋಡ್ರಿ, ಅಲ್ಲಿ ನೀಟಾಗಿ ಕೊಡ್ತಾ ಹೋಗಿದ್ರೆ. ಬಿಲ್ಸ್ ರಿಸೀವಬಲ್ಸ್ ಎಷ್ಟು ಕೊಟ್ಟಿದ್ದಾರೆ? ರಿಯಲೈಸ್ ಆಗಿರೋದು 7,500 ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್ಸ್ ಎಷ್ಟು ಕೊಟ್ಟಿದ್ದಾರೆ? 7,500 ಕೊಟ್ಟಿದ್ದಾರೆ. ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ? ಸನ್ರಿ ಡೆಟಾರ್ಸ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅದರಲ್ಲಿ ಸನ್ರಿ ಡೆಟಾರ್ಸ್ ಏನ್ ಕೊಟ್ಟಿದ್ದಾರೆ? ಕೆಳಗಡೆ ಲೆಕ್ಕದಲ್ಲಿ 18,000 ಕೊಟ್ಟಿದ್ದಾರೆ. ಕರೆಕ್ಟಾ? ಕೆಳಗಡೆ ನೋಡ್ಬೇಕು ನೀವು, ಲೆಕ್ಕ ಬರ್ಕೊಂಡಿರ್ಬೇಕು ನೀವು, ಆಲ್ರೆಡಿ ಬರ್ಕೊಂಡು ನೀಟಾಗಿ ಅದನ್ನ ತಿಳ್ಕೊಂಡಿರ್ಬೇಕು. ಏನ್ ಕೊಟ್ಟಿದ್ದಾರೆ ಅದು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ, ಅದನ್ನ ನೀವು ಮಾಡ್ತಾ ಹೋಗ್ತಾ ಇರ್ಬೇಕು. ಈಗ ಸನ್ರಿ ಡೆಟಾರ್ಸ್ ಏನ್ ಮಾಡಿದ್ರೆ 18,000 ಕೊಟ್ಟಿದ್ದಾರೆ. 18,000 ಹೆಂಗ್ ಬಂತು ಇಲ್ಲಿ ನೋಡೋಣ. ಯಾರು ಹೇಳ್ತೀರಾ ಇದನ್ನ? ನಾನು ಡೈರೆಕ್ಟ್ ಆಗಿ ಬರ್ಕೊಂಡೆ 18,000 ನಾನು ಲೆಕ್ಕ ಮಾಡಿದೆ ಅಂತ ಬರ್ಕೊಂಡೆ. ನೋಡೋಣ ಯಾರು ಹೇಳ್ತೀರಾ 18,000 ಹೆಂಗ್ ಬಂತು ಅಂತ ನೋಡಿ. ನೋಡೋಣ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ. ನಾನು ಡೈರೆಕ್ಟ್ ಆಗಿ ಸುಮ್ಮನೆ ನೋಡೋಣ ಬರ್ಕೊಳ್ಳೋಣ ಅಂತ ಬರ್ಕೊಂಡು ನೋಡ್ರಿ. ಸನ್ರಿ ಡೆಟಾರ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 18,000 ನಾನು ಲೆಕ್ಕ ಮಾಡಿದ್ದೀನಿ, ಹಂಗೆ ಬರ್ಕೊಂಡೆ ಸುಮ್ಮನೆ ನೋಡೋಣ ಅಂತ. ನೋಡ್ರಿ ಅವ್ರು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್ಸ್ 7,000, ಡೆಟಾರ್ಸ್ ಮತ್ತೆ ಸ್ಟಾಕ್ 10% ಲೆಸ್. ಅಂದ್ರೆ ಡೆಟಾರ್ಸ್ 20,000 ಇತ್ತು, ಡೆಟಾರ್ಸ್ 20,000 ಇತ್ತು,
10% ಲೆಸ್ ಮಾಡಿದೀವಿ ಅಂದ್ರೆ 2000 ಲೆಸ್ ಮಾಡಿದೀವಿ. 2000 ಲೆಸ್ ಮಾಡಿದಕ್ಕೆ 20,000ದಲ್ಲಿ 18,000 ಬಂತು. ಯಾಕಂದ್ರೆ 2000 ಲೆಸ್ ಆಯ್ತು. ನಾನು ಸುಮ್ಮನೆ ಬರ್ಕೊಂಡು ಹೋಗಿದ್ರೆ ನೀವು ಬರ್ಕೊಂಡು ಹೋಗ್ತಿದ್ರಿ ಇವಾಗ. ಅದಕ್ಕೆ ಸ್ವಲ್ಪ ಇದನ್ನ ಒಂದ್ ಸ್ವಲ್ಪ ಟ್ವಿಸ್ಟ್ ಇರ್ತದಂತ ನೋಡೋಣ, ಹಂಗೆ ಬರ್ಕೊಂಡು ಹೋಗ್ತಾ ಇದ್ದೆ. ಯಾರು ಬೈಕೊಂಡಿರ್ಬೇಡಿ ಆಮೇಲೆ ಸಾರು ಏನು ಸುಮ್ಮನೆ ಮಾಡ್ಕೊಂಡು ಹೋಯ್ತವ್ರೆ ಅಂತ. ಇದು ಗೊತ್ತಾಗ್ಲಿ ಅಂತ ಅಷ್ಟೇ, ಸಂಡೇ ಡೇಟಾಸ್ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ಸೊ ಸಂಡೇ ಡೇಟಾಸ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸ್ಟಾಕ್ 10% ಲೆಸ್ ದನ್ ದ ಬುಕ್ ವ್ಯಾಲ್ಯೂ. ಹೌದು, ಸ್ಟಾಕ್ ಕೂಡ ಲೆಸ್ ದನ್ ದ ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? ಸೊ ಟೋಟಲ್ ಸ್ಟಾಕ್ ನಿಮಗೆ ಬಂದ್ಬಿಟ್ಟು ನಿಮಗೆ 15,000 ಐತೆ. ಅದರಲ್ಲಿ 10% ಲೆಸ್ ಮಾಡ್ರಿ. ಸ್ಟಾಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಸ್ಟಾಕ್ ಅಲ್ಲಿ 15,000 ಕೊಟ್ಟಿದ್ದಾರೆ. 15,000 ಓಕೆ, 15,000 ಮೈನಸ್ 10% ಕೊಟ್ಟಿದ್ದಾರೆ. ಬುಕ್ ವ್ಯಾಲ್ಯೂ ಅಂತ 10% ಕಮ್ಮಿ ಇದೆ ಅಂತ. ಹಾಗಿದ್ರೆ 15,000 10% ಲೆಸ್ ಮಾಡಿದಾಗ 13,500 ರೂಪಾಯಿ ಉಳಿತದೆ ನಿಮಗೆ. 13,500 ರೂಪಾಯಿ ಉಳಿತದೆ. ಇದು ಇನ್ನ ಕಾಲಂಗಳಲ್ಲಿ ಗೊತ್ತಿರಬೇಕು. ಸೊ ಜಾಗ ಸಾಕಾಲ ಅಂತ ಪಕ್ಕದಲ್ಲಿ ಬರ್ದಿದ್ದೀನಿ. ಸೊ 13,500 ರೂಪಾಯಿ ಉಳಿತದೆ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ? ಮೆಷಿನರಿ ನೋಡ್ರಿ, ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಮೆಷಿನರಿ ಏನ್ ಕೊಟ್ಟಿದ್ದಾರೆ ನಿಮ್ಗೆ? ಸೊ ಮೆಷಿನರಿ ರಿಯಲೈಸ್ಡ್ 5% ಮೋರ್ ದನ್ ದ ಬುಕ್ ವ್ಯಾಲ್ಯೂ. 5% ಜಾಸ್ತಿ. ಮೆಷಿನರಿ ಎಷ್ಟು ಕೊಟ್ಟಿದ್ದಾರೆ? 15,000 ಕೊಟ್ಟಿದ್ದಾರೆ. 15,000 ಮೆಷಿನರಿ ಕೊಟ್ಟಿದ್ದಾರೆ. ಮೆಷಿನರಿ ಎಷ್ಟು ಕೊಟ್ಟಿದ್ದಾರೆ? ಮೆಷಿನರಿ 15,000 ಕೊಟ್ಟಿದ್ದಾರೆ. 15,000ದಲ್ಲಿ 5% ಜಾಸ್ತಿ ಪ್ಲಸ್ 5%. 15,000ದಲ್ಲಿ 5% ಜಾಸ್ತಿ ಅಂದ್ರೆ ಎಷ್ಟಾಯ್ತು? 750 ಬರ್ತದೆ. ಸೊ 15,750. 15,750 ಇದು ಗೊತ್ತಿರಲಿ. 15,750 ರೂಪಾಯಿ ಬಂತು ಮೆಷಿನರಿ. ನೆಕ್ಸ್ಟ್ ಬಂದ್ಬಿಟ್ಟು ಗುಡ್ವಿಲ್ ಇಲ್ಲ ಹಾಕೋಬೇಕು ನೋಡ್ರಿ. ಗುಡ್ವಿಲ್ ಅವ್ರು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡ್ರಿ. ಗುಡ್ವಿಲ್ ನಾವು ಅದೇ ಆ ಕಡೆ ಹಾಕೊಂಡಿರಲಿಲ್ಲ, ನೆನಪಿರ್ಲಿ. ಈ ಕಡೆ ಗುಡ್ವಿಲ್ ಹಾಕೊಂಡಿರಲಿಲ್ಲ. ಯಾಕೆ ಅಂತ ಯಾರು ಪ್ರಶ್ನೆ ಕೇಳಂಗಿಲ್ಲ. ಯಾಕೆ? ಇಲ್ಲಿ ಗುಡ್ವಿಲ್ ನಾನು ಹೇಳಿದ್ದೀನಿ ನಿಮ್ಗೆ, ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗುಡ್ವಿಲ್ ಎಲ್ಲಿ ಬರ್ತದೆ? ಏನ್ ಬರ್ತದೆ ಗುಡ್ವಿಲ್? 12,000 ಟೋಟಲ್ 5 ಐಟಮ್ ಬಂದ್ ನೋಡ್ರಿ ಇಲ್ಲಿ 12,000. ಇನ್ನೊಂದು ಐಟಮ್ ಎಲ್ಲೋಯ್ತು ಸರ್? ಇನ್ನೊಂದು ಐಟಮ್ ಹೇಳ್ತೀನಿ ಎಲ್ಲೋಯ್ತು ಅಂತ. ಯಾಕೆ ಹೋಯ್ತು ಅಂದ್ರೆ ಅದು ಯಾರೋ ತಗೊಂಡೋಗಿದ್ದಾರೆ. ಎಲ್ಲಕ್ಕೆ ತಗೊಂಡೋದ್ರು ಏನು ಅದ್ರ ಬಗ್ಗೆ ಇಲ್ಲೇ ಬರಿತಾ ಹೋಗ್ತೀವಿ. ಸೊ ಗುಡ್ವಿಲ್ 12,000 ಕೊಟ್ಟಿದ್ದಾರೆ. ಟೋಟಲ್ ಇದಿಷ್ಟನ್ನ ಟೋಟಲ್ ಮಾಡಿ ನಿಮ್ದ್ರಲ್ಲಿ. ಸೊ ಟೋಟಲ್ ಮಾಡಿದಾಗ ನಿಮ್ಗೆ ಇದ್ರಲ್ಲಿ ಎಷ್ಟು ಬರ್ತದೆ ಅಂದ್ರೆ 66,750 ಬರ್ತದೆ ನೋಡ್ರಿ. 66,750 ಸರಿನಪ್ಪ? ಹಿಂದೆ ಯಾರು 66,750 ಬಂತು. ನೆಕ್ಸ್ಟ್ ನೋಡ್ರಿ, ಹಂಗೆ ಯಾರೋ ಒಬ್ರು ಏನೋ ತಗೊಂಡೋದ್ರಲ್ಲಪ್ಪ, ಯಾವ್ದು ಫರ್ನಿಚರ್ ಟೇಕನ್ ಓವರ್ ಬೈ ಗೀತಾ. ಓಕೆ, ಫರ್ನಿಚರ್ ತಗೊಂಡೋಗ್ತಾರೆ. ಗೀತಾ ಅನ್ನೋರು ಫರ್ನಿಚರ್ ತಗೊಂಡೋಗ್ತಾರೆ. ಹಾಗಿದ್ರೆ ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲೇ ಬರೆಯೋಣ. ಫರ್ನಿಚರ್ ರಿಯಲೈಸೇಷನ್ ಎಲ್ಲ ಆಯ್ತು, ಅಲ್ಲೇ ಬರೆಯೋಣ. ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್. ನೋಡ್ರಿ, ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ತಗೊಂಡು ಹೋಗ್ತಾ ಇರೋದವರು? ಗೀತಾ ಅನ್ನೋರು 8,000 ರೂಪಾಯಿಗೆ. 8,000 ರೂಪಾಯಿಗೆ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ನೀವು ಫರ್ನಿಚರ್ ಅಂತ ಬರ್ದು ತೋರಿಸಬಹುದು. ಇಲ್ಲಾಂದ್ರೆ ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದ್ರೆ ಆಯ್ತು. ಇದಿಷ್ಟು ಬಂದ್ಬಿಟ್ಟು ನೀವು ಬರಿಬೇಕಾರದು. ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ ಈ ಕಡೆ ಸೈಡ್ ನೋಡ್ರಿ. ಇವಾಗ ಅಸೆಟ್ಸ್ ರಿಯಲೈಸ್ ಆಗಿರೋದು ಬರ್ದ್ವಿ. ಈಗ ಈ ಕಡೆ ಸೈಡ್ ನಾನೇನ್ ಹೇಳಿದೆ ಈಗ ಬರಿಬೇಕು. ಈಗ ಇದನ್ನು ಕೊಟ್ಟಿರ್ತಾರೆ. ಇದನ್ನ ಕೊಟ್ಟಿರೋದು ಅವರು ಲಾಸ್ಟ್ ಅಲ್ಲಿ ಕೊಟ್ಟಿರೋ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಆಲ್ ದ ಲಯಬಿಲಿಟೀಸ್ ವರ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಓಕೆ, ಎಲ್ಲ ಕೊಟ್ಟಿರೋದ್ರಿಂದ ನಾವೇನ್ ಬರೀಬೇಕು? ಇಲ್ಲಿ ಸನ್ಡ್ರಿ ಕ್ರೆಡಿಟರ್ಸ್, ಇಲ್ಲಿ ಫಸ್ಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಳ್ರಿ. ಯಾಕಂದ್ರೆ ಅದು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಎಂತಕ್ಕೆ ಅಂತ. ಟು ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್. ಓಕೆ, ಲಯಬಿಲಿಟೀಸ್ ಪೇಯ್ಡ್ ಹಂಗೆ ಬರೀರಿ. ಲಯಬಿಲಿಟೀಸ್ ಪೇಯ್ಡ್ ಹಿಂಗೆ ಬರೀರಿ. ಈ ಲಯಬಿಲಿಟೀಸ್ ಪೇಯ್ಡ್ ಎಷ್ಟು ಪೇ ಮಾಡ್ತಾ ಇದೀವಿ? ಲಯಬಿಲಿಟೀಸ್ ಸನ್ಡ್ರಿ ಕ್ರೆಡಿಟರ್ಸ್ ಎಷ್ಟಿತ್ತು? ಸನ್ಡ್ರಿ ಕ್ರೆಡಿಟರ್ಸ್ 10,000 ರೂಪಾಯಿ ಇತ್ತು. 10,000 ರೂಪಾಯಿ ಇನ್ನೊಂದು ಕಾಲಮ್ ಅಲ್ಲಿ ಬರ್ಕೊಂಡ್ರಿ ಕೊಡ್ತಾ ಇದೀವಿ. 10,000 ರೂಪಾಯಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಸ್ ಪೇಯಬಲ್ ಇದು ಎಷ್ಟಿತ್ತು? 10,000 ರೂಪಾಯಿ ಇತ್ತು. ಕರೆಕ್ಟಾ? 10,000 ರೂಪಾಯಿ ಇತ್ತು. ಈ 10,000 ರೂಪಾಯಿ ಇಲ್ಲಿ 20,000 ಔಟರ್ ಕಾಲಮ್ ಅಲ್ಲಿ ಹಾಕೊಳ್ರಿ. ಯಾಕಂದ್ರೆ ಅದು ಫುಲ್ ಕೊಟ್ಟಿದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಿಮ್ಗೆ ಏನ್ ಕೊಟ್ಟಿದ್ದಾರೆ? ಇನ್ನೊಂದೇ ಒಂದು ಅಬ್ಸರ್ವ್ ಮಾಡ್ರಿ. ಕೆಳಗಡೆ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಬಂತು ಆಲ್ಮೋಸ್ಟ್. ನಿಮ್ಗೆ ಇನ್ನೊಂದೇ ಒಂದು ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದೆ? ರಶ್ಮಿ ಪೇಡ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಇದನ್ನ ಇಲ್ಲೇ ಕೊಟ್ಕೊಳ್ಳೋಣ ಫಸ್ಟ್. ಆಮೇಲೆ ಒಂದು ಲಾಜಿಕ್ ನೆನ್ಪಿಟ್ಕೊಳ್ರಿ, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನ್ ಬರ್ತದ ನೋಡ್ರಿ, ಅದು ಎರಡು ಕಡೆ ಬರ್ಬೇಕು. ಆಲ್ರೆಡಿ ನಿಮ್ ಕಾಲೇಜಲ್ಲಿ ಹೇಳಿರ್ತಾರೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನ್ ಬರ್ತದೋ ಅದು ಎರಡು ಕಡೆ ಬರ್ತದೆ.
ಎಲ್ಲೆಲ್ಲಿ ಬರ್ತದೆ ಅಂತ ನಾನು ಹೇಳ್ತೀನಿ. ಎರಡು ಕಡೆ ಬರ್ತದೆ, ಅದೊಂದು ನೆನ್ಪಿಟ್ಕೊಳ್ರಿ, ಅದ್ ನೆನ್ಪಿಟ್ಕೋಬೇಕು. ಇಲ್ಲೇನ್ ಮಾಡ್ಬೇಕು, ಹಿಂಗೆ ಬರ್ಕೊಬಿಡ್ರಿ, ಯಾಕಂದ್ರೆ ರಶ್ಮಿ ಕೊಡ್ತಾರಲ್ಲ ಇದ್ರಲ್ಲಿ, ರಶ್ಮಿ ಅನ್ನೋಳು ಪೇ ಮಾಡಿದಾರೆ. ಟು ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ, ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ ಇಂದ ಕೊಡ್ತಾ ಇದ್ದಾಳೆ. ಎಷ್ಟು ಕೊಡ್ತಾ ಇದ್ದಾಳೆ ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ ಇಂದ? 1,000 ರೂಪಾಯಿ. 1,000 ರೂಪಾಯಿ. ಇಲ್ಲಿ ಬೇಕಾದ್ರೆ ಹಂಗೆ ಬರಲಿಲ್ಲ, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಸಮ್ಟೈಮ್ಸ್ ಯಾರು ಕೊಟ್ಟಿರಲ್ಲ, ಕಂಪ್ನಿ ಕಡೆಯಿಂದ ಕೊಟ್ಟಿರ್ತಾರೆ, ಅದನ್ನು ಒಂದು ಮಾಡೋಣ ಬೇಕಿದ್ರೆ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಫ್ಯೂಚರ್ ಡೇಸ್ ಅಲ್ಲಿ ಅದನ್ನು ಮಾಡೋಣ. ಬಟ್ ಇವಾಗ ಯಾರು ಕೊಡ್ತಾ ಇದಾರೆ? ರಶ್ಮಿ ಕೊಡ್ತಾ ಇದಾರೆ. ಎಷ್ಟು ಕೊಡ್ತಾ ಇದಾರೆ? 1,000 ರೂಪಾಯಿ ಕೊಡ್ತಾ ಇದಾರೆ ರಶ್ಮಿ. ಅದನ್ನ ಹಾಕೊಂಡ್ವಿ. ಈಗ ನೀವು ಈ ಕಡೆ ಕ್ಯಾಲ್ಕುಲೇಟ್ ಮಾಡಿ, ಇದು ಜಾಸ್ತಿ ಬರುತ್ತಾ ಇದು ಜಾಸ್ತಿ ಬರುತ್ತಾ ನೋಡಿ. ಯಾವ್ದು ಜಾಸ್ತಿ ಬರುತ್ತೆ ನೋಡ್ರಿ, ಆ ಕಡೆ 66,000, 8,000, 10,000. ಸೊ 66, ಇಲ್ಲಿ 66, ಅಲ್ಲಿಗೆ 74, 84, 94,000 ಬರ್ತಾ ಇದೆ. ಈ ಕಡೆ ಸೈಡ್ ಬಂದ್ಬಿಟ್ಟು ಎಷ್ಟು ಬರುತ್ತೆ ನೋಡ್ರಿ, ಈ ಕಡೆ ಜಾಸ್ತಿ ಬರ್ತಾ ಇದೆ ಅಲ್ವಾ. 20, 30, 50 ನೋಡ್ರಿ, ಇಲ್ಲಿ ಎಷ್ಟು 20 ಮತ್ತೆ 10, 50 ನೋಡ್ರಿ ಎಷ್ಟೊಂದಾಯ್ತು. ಅದರಿಂದಾಗಿ ಈ ಕಡೆ ಜಾಸ್ತಿ ಬರ್ತದೆ. ಟೋಟಲ್ ಮಾಡ್ಕೊಳ್ಳಿ ಯಾವ ಕಡೆ ಜಾಸ್ತಿ ಬರ್ತದೆ ನೋಡಿ. ಈ ಕಡೆ ಜಾಸ್ತಿ ಬರ್ತದೆ. ಎಷ್ಟು ಬರ್ತದೆ ನೋಡ್ರಿ, ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ರೆ 15, 15, 30, 30, 60, 60, 70, 80, 90, 1,20,000, 1,21,000. ಕರೆಕ್ಟಾ? 1,21,000. 1,21,000. ನಾನು ಲಾಸ್ಟ್ ಟೈಮ್ ಲೆಕ್ಕ ಮಾಡ್ಬೇಕಾದ್ರೆ ಹೇಳಿದೆ, ಈ ಕಡೆ ಆ ಕಡೆ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಮ್ಮಿ ಬಂದ್ರೆ ಅದು ಪ್ರಾಫಿಟ್. ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದ್ರೆ ಅದು ಲಾಸ್. ಯಾರು ಹಂಚ್ಬೇಕು? ಈಗ ಇಬ್ರು ಇದಾರೆ, ಇಬ್ರಿಗೂ ಹಂಚ್ಬಿಡಿ. ಅವರ ರೇಷಿಯೋ ನೋಡ್ಕೊಳ್ರಿ, ಏನಂತ ಇದೆ ಅವರ ರೇಷಿಯೋ. ಪ್ರಾಫಿಟ್ ಲಾಸ್ ಯಾವ ರೇಷಿಯೋ? 3:2 ಹಂಚ್ಕೋತಾ ಇದ್ರು. ಈಗ ಇದನ್ನ ಮೈನಸ್ ಮಾಡಿ, ಈ 1,21,000 ರೂಪಾಯಿಲಿ ಇದನ್ನ ಮೈನಸ್ ಮಾಡಿ, ಅಲ್ಲಿಗೆ ಎಷ್ಟು ಬರುತ್ತೆ? 26,250 ರೂಪಾಯಿ ಬರ್ತದೆ. 26,250 ರೂಪಾಯಿ ಬರ್ತದೆ. ಕರೆಕ್ಟಾ? ಈ 26,250 ರೂಪಾಯಿಗೆ ನೀವೇನ್ ಮಾಡ್ತೀರಾ? ಲಾಸ್ ಟ್ರಾನ್ಸ್ಫರ್ ಟು ಬೈ ಲಾಸ್. ಕರೆಕ್ಟಾ? ಇದು ಲಾಸ್ ಈ ಕಡೆ ಬರೆದು ಹೇಳಿದೀನಿ. ಬೈ ಲಾಸ್ ಟ್ರಾನ್ಸ್ಫರ್ಡ್ ಟು ಯಾರ್ಯಾರು? ಇಬ್ರಿದಾರೆ. ಯಾರ್ಯಾರು? ರಶ್ಮಿ ಮತ್ತೆ ಗೀತಾ. ರಶ್ಮಿ ಅಂಡ್ ಗೀತಾ. ರಶ್ಮಿ ಮತ್ತೆ ಗೀತಾ ಏನು ಎಷ್ಟೆಷ್ಟಾಗುತ್ತೆ? ಅವ್ರ ರಶ್ಮಿ ಮತ್ತೆ ಗೀತಾ 3:2 ಅಂದ್ರೆ 26,250 into 3/5 into 2/5. ಎಷ್ಟು ಬಂತು ಅಮೌಂಟ್ ನೋಡ್ಕೊಳ್ರಿ. ಅಮೌಂಟ್ ಎಷ್ಟು ಬಂತು? 15,750. 15,750 ಬರ್ಕೊಳ್ರಿ. 15,750 ನೀಟಾಗಿ ಬರ್ಕೋಬೇಕು. 15,750 10,500 10,500 10,500 ನೋಡ್ರಿ. ಇದಿಷ್ಟು ಆಯ್ತು, ಕಾಣಿಸ್ತಾ ಇದೆಯಾ? ಇದಿಷ್ಟು ಆಯ್ತು ಅಂದ್ಮೇಲೆ ನೀವು ನೋಡ್ಕೊಳ್ರಿ, ಇದಿಷ್ಟು ಫುಲ್ ಕಂಪ್ಲೀಟ್ ಆಯ್ತು. ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಈಗ ನೆಕ್ಸ್ಟ್ ನಾವು ಓಪನ್ ಮಾಡ್ಬೇಕಾದ್ರೆ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅವ್ರು ಏನ್ ಕೇಳಿದ್ರು? ರಿಯಲೈಸೇಷನ್ ಅಕೌಂಟ್ ಮಾಡಕ್ ಹೇಳಿದ್ರು. ರಿಯಲೈಸೇಷನ್ ಅಕೌಂಟ್ ಮಾಡಿದೀವಿ. ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಬರ್ಕೊಳ್ಳಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೆಕ್ಸ್ಟ್ ಮಾಡು. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೆಕ್ಸ್ಟ್ ಆಯ್ತಾ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಜನ ಇದಾರೆ ಅದನ್ನ ನೋಡ್ಕೊಂಡು ಕಾಲಮ್ ಹಾಕಬೇಕು. ಇದ್ರಲ್ಲಿ 2 ಇದಾರ, 3 ಜನ ಇದಾರ, ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ಇದಾರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕೊಳ್ಳೋಕೆ ಅಂತ ನೋಡಿದ್ರೆ ಇದರಲ್ಲಿ ರಶ್ಮಿ ಮತ್ತೆ ಗೀತಾ ಇಬ್ಬರೇ ಇದಾರೆ. ಸೊ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಏನ್ ಸರ್ ಫಾರ್ಮ್ಯಾಟ್ ಅಂತ ನೋಡ್ರಿ. ಇಲ್ಲಿ ಫಸ್ಟ್ ಬರ್ಕೊಳ್ರಿ ಮೇಲ್ಗಡೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ಕೊಂಡ್ರ. ಇದ್ರಲ್ಲಿ ಏನ್ ಮಾಡ್ಬೇಕು ನೋಡ್ರಿ, ಇದ್ರಲ್ಲಿ ಇಬ್ರು ಇದಾರೆ ಅಲ್ವಾ? ಸೊ 1 ಕಾಲಮ್ 2 ಕಾಲಮ್. 3 ಜನ ಇದ್ರೆ 3 ಕಾಲಮ್ ಹಾಕೊಳ್ರಿ ನೀವು. ಓಕೆ, ಸೊ ಇಬ್ರು ಇರೋದ್ರಿಂದ 2 ಕಾಲಮ್ ಸಾಕು. ಇಬ್ರು ಇದ್ರಿಂದ 2 ಕಾಲಮ್ 2 ಹಾಕೊಂಡ್ರೆ ಏನ್ ಬರೀಬೇಕು? ಪರ್ಟಿಕ್ಯುಲರ್ಸ್ ಯಾರ್ಯಾರಿದ್ದಾರೆ? ರಶ್ಮಿ ಮತ್ತೆ ಗೀತಾ. ರಶ್ಮಿ ಬರ್ಕೋತಾ ಇರ್ಬೇಕು ನನ್ನ ಜೊತೆನೆ. ಗೀತಾ ಹಿಂದೆ ಯಾರೆಲ್ಲ ಬರ್ಕೋತಾರೆ ಹಿಂದೆನೆ ಹಂಗೆ. ರಶ್ಮಿ ಗೀತಾ ಪರ್ಟಿಕ್ಯುಲರ್ಸ್.
ಆಯ್ತಾ. ನೆಕ್ಸ್ಟ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಬರ್ಕೋತಾ ಇರ್ಬೇಕು ಫಾಸ್ಟ್ ಆಗಿ. ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಆಯ್ತಾ. ಇದರಲ್ಲಿ ಫಸ್ಟ್ ನೀವು ಮಾಡ್ಬೇಕಾದ್ರೆ ಕೆಲಸ ಏನು ಅಂದ್ರೆ ಅವ್ರದ್ದು ಬೈ ಅವ್ರದ್ದು ಕ್ಯಾಪಿಟಲ್ ಏನಿದೆಯೋ ಅದು ಫಸ್ಟ್ ಕೊಟ್ಬಿಡೋಣ. ಫಸ್ಟ್ ಕ್ಯಾಪಿಟಲ್ ನೋಡ್ರಿ, ಅಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ ನಿಮ್ಗೆ. ಏನಂತ ಕೊಟ್ಟಿದ್ದಾರೆ? ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಅದಲ್ಲ ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಅವ್ರದ್ದು? ರಶ್ಮಿ ಮತ್ತೆ ಗೀತದ 30,000 40,000 ಕೊಟ್ಟಿದ್ದಾರೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ ನೋಡ್ರಿ, ಇದು 30,000 40,000 ಅಲ್ವಾ. ರಶ್ಮಿದ ಎಷ್ಟಿದೆ? 30,000. ಗೀತಾದ ಎಷ್ಟಿದೆ? 40,000 ಆಯ್ತಾ. ರಶ್ಮಿದ ಎಷ್ಟಿದೆ? 30,000. ಗೀತದ ಎಷ್ಟಿದೆ? 40,000. 30,000 40,000 ಬರ್ಕೊಂಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನಿದೆ ನೋಡ್ರಿ, ಅಲ್ಲಿ ಅದರಲ್ಲಿ ಯಾವ್ದು ಬಿಟ್ಟಿದೀವಿ? ಇನ್ನೊಂದು ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ ಇದೆ, ಎಷ್ಟಿದೆ? 10,000 ಇದೆ ರಿಸರ್ವ್ ಫಂಡ್. ಬೈ ರಿಸರ್ವ್ ಫಂಡ್ ಎಷ್ಟಿದೆ? 10,000 ರೂಪಾಯಿ ಇದೆ. 10,000 ರೂಪಾಯಿ ಏನು? 3:2 ಅಲ್ವಾ. 3:2 ಇನ್ ದ ರೇಷಿಯೋ ಆಫ್ 3:2. ಇದನ್ನೇನು ಲೆಕ್ಕ ಮಾಡೋದು ಬೇಕಾಗಿಲ್ಲ ಅನ್ಕೋತೀನಿ. 3:2 ಮಾಡಿದ್ರೆ ಇವರಿಗೆ 6,000 ಬರ್ತದೆ, ಇವರಿಗೆ 4,000 ಬರ್ತದೆ. ಕರೆಕ್ಟಾ? 6,000 4,000 ಬರ್ತದೆ. ನೆಕ್ಸ್ಟ್ ಇನ್ನು ಕ್ವಶನ್ ಹಂಗೆ ನೋಡ್ತಾ ಇರಿ, ಕೆಳಗಡೆ ಏನ್ ಕೊಟ್ಟಿದ್ದಾರೆ? ಇನ್ನು ಯಾವ್ದು ಕೊಟ್ಟಿಲ್ಲ ಆ ಕಡೆ ಸೈಡು. ಆಮೇಲೆ ಇನ್ನೊಂದು ಇದು ಕೊಟ್ಟಿದ್ದಾರೆ, ಯಾವ್ದು? ರಶ್ಮಿಸ್ ಲೋನ್, ಅದು ಮಾಡ್ತೀನಿ. ನೆಕ್ಸ್ಟ್ ಅಂದ್ಬಿಟ್ಟು ನಿಮ್ಗೆ ಇನ್ನ ಏನ್ ಕೊಟ್ಟಿದ್ರೆ ನೋಡ್ರಿ, ಇದರಲ್ಲಿ ಇನ್ನ ಏನು ರಶ್ಮಿಗೊಂದು ದುಡ್ಡು ಕೊಡ್ಬೇಕು. ಯಾವ್ದು? ರಿಯಲೈಸೇಷನ್ ಅಕೌಂಟ್ ಕೊಟ್ಟಿದ್ದಲ್ಲ, ಎಕ್ಸ್ಪೆನ್ಸಸ್, ಅದು ಕೊಟ್ಬಿಡ್ಬೇಕು. ಬೈ ರಿಯಲೈಸೇಷನ್ ಅಕೌಂಟ್ ಎಲ್ಲಿಂದ ಬಂತಿದ್ದು? ಬೈ ರಿಯಲೈಸೇಷನ್ ಅಕೌಂಟ್. ಯಾರು ಕೊಟ್ಟಿದ್ದು? ಬೈ ರಿಯಲೈಸೇಷನ್ ಅಕೌಂಟ್ ಯಾರು ಕೊಟ್ಟಿದ್ದು? 1,000 ರೂಪಾಯಿ ರಶ್ಮಿ ಕೊಡ್ಲು. 1,000 ರೂಪಾಯಿ ರಶ್ಮಿ ಕೊಡ್ಲು. ನಾನು ಹೇಳಿದ್ನಲ್ಲ, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ 2 ಕಡೆ ಬರ್ಬೇಕು. ಒಂದು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬಂತು, ಇನ್ನೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬಂತು. ಈಗ ಬೈ ರಿಯಲೈಸೇಷನ್ ಅಕೌಂಟ್ 1,000 ಕೊಟ್ಟಿದ್ದೀವಿ. ಇನ್ನು ಆ ಕಡೆ ಸೈಡ್ ಏನಾದ್ರು ಬರುತ್ತಾ ನೋಡೋಣ. ಯಾವುದು ಬರೋದಿಲ್ಲ. ಈಗ ನೋಡ್ರಿ ಡೆಬಿಟ್ ಸೈಡ್ ಅಲ್ಲಿ ನೋಡೋಣ. ಡೆಬಿಟ್ ಸೈಡ್ ಅಲ್ಲಿ ಏನ್ ಬರ್ಬೋದು ನೋಡ್ರಿ, ಇಲ್ಲಿ ನಿಮ್ಗೆ ಫರ್ನಿಚರ್ ಒಬ್ರು ತಗೊಂಡೋಗಿದ್ರಿ. ಯಾರು ತಗೊಂಡೋಗಿದ್ರಿ ಫರ್ನಿಚರ್ ಅಂದ್ರೆ? ಗೀತಾ ತಗೊಂಡೋಗಿದ್ರಿ 8,000 ರೂಪಾಯಿ ಕೊಟ್ಟು. ನಿಮ್ಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಬಂದಿದ್ದು 2 ಕಡೆ ಬರ್ಬೇಕು. ಒಂದು ಈಗ ಬಂತು, ಇನ್ನೊಂದು ಇದು ಬರೀತಿದ್ರು. ಏನ್ ಬರೀಬೇಕು? ಟು ರಿಯಲೈಸೇಷನ್ ಅಕೌಂಟ್. ಕರೆಕ್ಟಾ? ಅಲ್ಲಿ ತೋರಿಸಿದೀವಿ, ಅದರಿಂದ ಹಿಂಗೆ ಬರೀತಿದ್ವಿ. ಟು ರಿಯಲೈಸೇಷನ್ ಅಕೌಂಟ್. ಎಷ್ಟು? ಯಾರು ತಗೊಂಡೋಗಿದ್ದು? ಗೀತಾ. ಎಷ್ಟು ರೂಪಾಯಿದು? 8,000 ರೂಪಾಯಿದು. ಎಲ್ಲಿಂದ ಬಂತು 8,000? 8,000 ಎಲ್ಲಿಂದ ಬಂತು? ಫರ್ನಿಚರ್. ಇಷ್ಟೇ ಬರ್ದಿರ್ತೀನಿ ಸಾಕು, ನಿಮ್ಗೆ ಗೊತ್ತಾಗಬೇಕು. ಫರ್ನಿಚರ್ 8,000 ರೂಪಾಯಿ ಕೊಟ್ಟು ತಗೊಂಡೋಗಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನಲ್ಲಿ ಇದೆ ನೋಡ್ರಿ, ಹಂಗೆ ಇನ್ನೊಂದು ಯಾವ್ದು? ಇನ್ನ ಬ್ಯಾಂಕ್ ಅಕೌಂಟ್ ದಲ್ಲಿ ಇನ್ಯಾವುದು ನೋಡೋಣ, ಇನ್ಯಾವ್ದಾದ್ರು ಬೇರೆ ಇದೆಯಾ? ಇಲ್ಲ. ಈಗ ನೆಕ್ಸ್ಟ್ ನೀವು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನೋಡಿದ್ರಿ ಅಂದ್ರೆ ಲಾಸ್ ಆಗಿತ್ತು. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಲಾಸ್ ಆಗಿತ್ತು. ಆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಲಾಸ್ ಆಗಿರೋದನ್ನ ಇಬ್ರಿಗೆ ಹಂಚ್ಮಾಡ. ಪ್ರಾಫಿಟ್ ಆಗಿರೋ ಈ ಕಡೆ ಹಂಚ್ತಿದ್ವಿ, ಲಾಸ್ ಆಗಿರೋದಕ್ಕೆ ಈ ಕಡೆ ಹಂಚ್ತಾ ಇದೀವಿ. ಏನಂತ ಬರೀಬಹುದು? ಟು ರಿಯಲೈಸೇಷನ್ ಅಕೌಂಟ್. ಟು ರಿಯಲೈಸೇಷನ್ ಅಕೌಂಟ್. ಟು ರಿಯಲೈಸೇಷನ್ ಅಕೌಂಟ್ ಏನಿದು? ಲಾಸ್. ಬೇಕಾದ್ರೆ ಬರೀರಿ ಬ್ರಾಕೆಟ್ ಅಲ್ಲಿ ಲಾಸ್. ಎಷ್ಟೆಷ್ಟು ಬಂದಿತ್ತು ಅಲ್ಲೇ ಹಂಚ್ಬಿಟ್ಟಿದ್ರೆ ಅದನ್ನ ಡೈರೆಕ್ಟ್ ಆಗಿ ಬರ್ದ್ಬಿಡ್ರಿ. ಏನು ಎಷ್ಟು ಬಂದಿತ್ತು? ರಶ್ಮಿಗೆ 15,750 ಅಲ್ವಾ? ಅದು ಅಕೌಂಟ್ ನೀವು ನೋಡ್ರಿ, 15,750 ರೂಪಾಯಿ ಬಂದಿತ್ತು. ರಿಯಲೈಸೇಷನ್ ಅಕೌಂಟ್ 15,750 ರೂಪಾಯಿ ಬಂದಿತ್ತು. ಇನ್ ನೆಕ್ಸ್ಟ್ 10,500 ರೂಪಾಯಿ ಇವ್ರಿಗೆ ಬಂದಿತ್ತು. ಕರೆಕ್ಟ್, 10,500 ರೂಪಾಯಿ ಬಂದಿತ್ತು. ಇದಿಷ್ಟು ನಿಮ್ಗೆ ಅರ್ಥ ಆಯ್ತು. ಇನ್ನೇನಾದ್ರು ಹಾಕೋದಿದ್ಯಾ ನೋಡ್ರಿ ನೀವು? ಯಾವ್ದಾರು ಇದ್ಯಾ? ಯಾವ್ದು ಇಲ್ಲ, ಮುಗೀತು. ಇದನ್ನ ಇವಾಗ ನೀವು ಟೋಟಲ್ ಮಾಡ್ರಿ. ನೋಡ್ರಿ ಯಾವ ಕಡೆ ಜಾಸ್ತಿ ಬರ್ತದೆ? ಆ ಕಡೆನೇ ಜಾಸ್ತಿ ಬರ್ತದೆ. ಈ ಕಡೆ ಜಾಸ್ತಿ ಬಂತು ಅಂದ್ರೆ ನೋಡ್ರಿ, ಇಲ್ಲಿ ಅಕೌಂಟ್ ಕ್ಲೋಸ್ ಮಾಡಿ. ನೀವು ಬೇಕಿದ್ರೆ ಅಕೌಂಟ್ ಕ್ಲೋಸ್ ಮಾಡ್ಬಿಟ್ಟು ಬರ್ಕೊಳ್ರಿ. ಏನು ಆ ಕಡೆ ಜಾಸ್ತಿ ಬರ್ತದೆ. ಸೊ ಟೋಟಲ್ ಎಷ್ಟು ಬರ್ತದೆ ನೋಡಿ, ಅಲ್ಲಿ ಆ ಕಡೆ ಸೈಡ್ ಆ ಕಡೆ ಎಷ್ಟು ಬರ್ತದೆ ನೋಡಿ. ಈ ಕಡೆ ಬರ್ತದೆ ಅಂದ್ರೆ 30 36 37,000. 37,000 ಕರೆಕ್ಟಾ? 37,000. ಆ ಕಡೆ 40 44,000 ಅಲ್ವಾ? 44,000. 44,000 ಎಲ್ಲಿ ತೆಗೀರಿ? 44,000 36 26 ಅಂದ್ರೆ ಅಲ್ಲಿಗೆ 25,500. 25,500. ಇದನ್ನ ಏನಂತ ಬರೀಬಹುದು? ಇಲ್ಲಿ ಬರ್ಕೋಬೇಕು. 25,500. ಇದನ್ನ ಎಲ್ಲಿ ಬರೀತೀವಿ? ಟು ಬ್ಯಾಂಕ್ ಅಕೌಂಟ್. ಎಲ್ಲಿ ಕಳಿಸ್ತೀವಿ ಇದನ್ನ? ಟು ಬ್ಯಾಂಕ್ ಅಕೌಂಟ್. ಇದು ಬ್ಯಾಲೆನ್ಸ್ ಇನ್ ಫಿಗರ್. ಈ ಬ್ಯಾಲೆನ್ಸ್ ಇನ್ ಫಿಗರ್ ಅಂತ ಬರ್ಕೊಂಡ್ರೆ ಆಯ್ತು. ಬ್ಯಾಲೆನ್ಸ್ ಇನ್ ಫಿಗರ್ ಇದು ಅಂದ್ರೆ ಅದರಿಂದ ಇದನ್ನ ಲಾಸ್ ಮಾಡಿದೀವಿ ಅಂತ.
ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ಕಡೆ ಸೈಡ್ ಯಾವ್ದು ಬಂತು 25, ಇಲ್ಲಿ ನೋಡ್ರಿ ಇದರಲ್ಲಿ ಎಷ್ಟು 32,000 15,000 ಎಷ್ಟು ತೆಗೆದ್ರೆ ನಿಮ್ಗೆ 21,250 ರೂಪಾಯಿ ಬರ್ತದೆ. 21,250 ರೂಪಾಯಿ ಬರ್ತದೆ. ಇಲ್ಲಿ ಟೋಟಲ್ ಅದನ್ನೇ ಬರೆಯೋದು. ಇಲ್ಲಿ 37,044,000. ಆಯ್ತು, ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡ್ರಿ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕು. ರಿಯಲೈಸೇಷನ್ ಅಕೌಂಟ್ ನನ್ನ ಹತ್ರ ಕ್ವಶನ್ ಇದೆ, ಆ ಕ್ವಶನ್ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಓಕೆ, ಕ್ವಶನ್ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನೀವು ನನ್ನ ಜೊತೆನೆ ಮಾಡ್ತಾ ಇರ್ಬೇಕು. ಸೊ ಲಾಸ್ಟ್ ಅಲ್ಲಿ ನೋಡೋಣ, ನಾನು ಕ್ಯೂರಿಯಾಸಿಟಿ ಇದೀನಿ, ಕ್ವಶನ್ ನೋಡ್ಕೊಂಡು ಹೋಗ್ತಾ ಇದೀನಿ. ಲಾಸ್ಟ್ ಅಲ್ಲಿ ನೋಡೋಣ ಟ್ಯಾಲಿ ಆಗ್ಬೇಕು ನಮ್ದು. ಟ್ಯಾಲಿ ಆಗುತ್ತಾ ನೋಡೋಣ. ಓಕೆ, ಟ್ಯಾಲಿ ಆಗುತ್ತಾ ನೋಡೋಣ. ನಾನು ಕ್ವಶನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನೋಡೋಣ. ನೆಕ್ಸ್ಟ್ ಇವಾಗ ನಾವು ಲಾಸ್ಟ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಗ್ಬೇಕು. ಇನ್ ಕೇಸ್ ನಾನು ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ನಾನು ರಾಂಗ್, ನೀವು ಹೇಳ್ಬೇಕು ಯಾವ್ದು ರಾಂಗ್ ಆಗಿದೆ ಅಂತ. ಇನ್ ಕೇಸ್ ಟ್ಯಾಲಿ ಆಯ್ತು ಅಂದ್ರೆ ನಾನು ರೈಟ್, ನೀವು ರೈಟ್. ನೋಡೋಣ ಯಾವ ಟ್ಯಾಲಿ ಆಗ್ತದೆ ಇಲ್ಲ ನೋಡೋಣ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಬ್ಯಾಂಕ್ ಅಕೌಂಟ್ ಮಾಡ್ತೀನಿ ನೋಡ್ರಿ. ಈಗ ಬ್ಯಾಂಕ್ ಅಕೌಂಟ್ ಅಲ್ಲಿ ಟ್ಯಾಲಿ ಆಗುತ್ತಾ ಇಲ್ಲ ನೋಡೋಣ. ಸೊ ನಾನು ನೋಡ್ತೀನಿ, ಈಗ ನಾನು ಕ್ವಶನ್ ಇಟ್ಕೊಂಡು ನಿಮ್ ಜೊತೆನೆ ಮಾಡ್ತಾ ಹೋಗ್ತಾ ಇರ್ತೀನಿ. ನಾನು ಇಲ್ಲಿ ಹಾಗೆ ಮಾಡೋದು ನೋಡೋಣ. ಈಗ ನೆಕ್ಸ್ಟ್ ನಿಮ್ಗೆ ಬ್ಯಾಂಕ್ ಅಕೌಂಟ್ ಮಾಡ್ತೀನಿ ನೋಡ್ರಿ. ಬ್ಯಾಂಕ್ ಅಕೌಂಟ್ ಏನು ನಿಮ್ಗೆ ಇರೋದು ಪರ್ಟಿಕ್ಯುಲರ್ಸ್ ಅಮೌಂಟ್. ಟ್ಯಾಲಿ ನಿಮ್ದು ಆಗ್ಬೇಕು ನೋಡೋಣ. ನೀವು ನನ್ನ ಜೊತೆ ಮಾಡ್ತಾ ಇದೀರಲ್ಲ, ನೋಡೋಣ ಇವಾಗ ಟ್ಯಾಲಿ ಯಾರ್ದಾಯ್ತದ. ನಾನು ಅದಕ್ಕೆ ನೋಡಿ ಮಾಡ್ತಾ ಇದೀನಿ. ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಆಯ್ತಾ. ಪರ್ಟಿಕ್ಯುಲರ್ಸ್ ಅಮೌಂಟ್ ಈಗ ಬ್ಯಾಂಕ್ ಅನ್ನೋದು ಎಲ್ಲೆಲ್ಲ ಐತೆ ನೋಡ್ರಿ. ಫಸ್ಟ್ ನಾವು ಅಸೆಟ್ ಸೈಡ್ ಅಲ್ಲಿ ಒಂದು ಬಿಟ್ಬಿಟ್ಟಿದ್ವಿ, ಕ್ಯಾಶ್ ಅಟ್ ಬ್ಯಾಂಕ್. ಅದು ಯಾವ ಸೈಡ್ ಇತ್ತು? ಕ್ರೆಡಿಟ್ ಸೈಡ್ ಇತ್ತು. ನಾವ್ ಯಾವ ಕಡೆ ಬರೋಣ? ಡೆಬಿಟ್ ಸೈಡ್ ಬರ್ಕೊಳ್ಳೋಣ. ಏನಂತ ಬರ್ಕೊಳ್ಳೋಣ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಎಷ್ಟು? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿತ್ತಪ್ಪ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿತ್ತು? 5,000 ರೂಪಾಯಿ. ಕರೆಕ್ಟಾ ನೋಡ್ರಿ? 5,000 ರೂಪಾಯಿ ಇತ್ತು. ಇದನ್ನ ಬೇಕಾದ್ರೆ ಬ್ರಾಕಲ್ ಬರ್ಕೊಳ್ರಿ. ಕ್ಯಾಶ್ ಅಟ್ ಬ್ಯಾಂಕ್ ಇದು ಎಲ್ಲಿತ್ತು ಅಂತ ಗೊತ್ತಿರ್ಬೇಕು ನಿಮ್ಗೆ. 5,000 ರೂಪಾಯಿ ಕ್ಯಾಶ್ ಅಟ್ ಬ್ಯಾಂಕ್ ಮುಗೀತಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ, ಇನ್ನೇನಾದ್ರು ಇದೆಯಾ ನೋಡ್ರಿ. ಇನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಮಾಡಿರಲ್ಲ, ರಿಯಲೈಸೇಷನ್ ಅಕೌಂಟ್ ನೋಡ್ಕೊಳ್ರಿ. ಅಲ್ಲಿ ಬ್ಯಾಂಕ್ ಅಂತ ಎಲ್ಲಿ ಬರ್ತಿದ್ವಿ ನೋಡ್ಕೊಳ್ರಿ. ಬ್ಯಾಂಕ್ ಅಂತ ಎಲ್ಲಿ ಬರ್ತಿದ್ವಿ ನೋಡ್ರಿ. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಂಡಿದ್ವಿ. ಎಷ್ಟು? 20,000 ರೂಪಾಯಿ ಆಯ್ತಾ. ಟು ಬ್ಯಾಂಕ್ ಅಕೌಂಟ್ 20,000 ಇಲ್ಲಿ ಬರ್ಕೊಳ್ರಿ. ಕರೆಕ್ಟ್. ಬೈ ರಿಯಲೈಸೇಷನ್ ಅಕೌಂಟ್ ಎಷ್ಟು? 20,000 ಆಯ್ತಾ. 20,000 ಅಲ್ಲಿ ಬ್ಯಾಂಕ್ ಅಂತ ಎಲ್ಲಿ ಬರ್ತಿದ್ವಿ? ಡೆಬಿಟ್ ಸೈಡ್ ಅಲ್ಲಿ ಬರ್ತಿದ್ವಿ. ಇಲ್ಲಿ ಕ್ರೆಡಿಟ್ ಸೈಡ್, ಹಂಗ ಉಲ್ಟಾ ಆ ಕಡೆ ಬರೀತಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ರಿಯಲೈಸೇಷನ್ ಅಕೌಂಟ್ ಮಾಡಿರ್ತೀವಲ್ಲ, ಅದ್ರಲ್ಲಿ ನೋಡ್ರಿ ಅಸೆಟ್ ಸೈಡ್ ಅಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರ್ದಾಗ ಅಲ್ಲೂ ಬ್ಯಾಂಕ್ ಅಕೌಂಟ್ ಬರ್ದಿರ್ತೀವಿ. ಎಷ್ಟು ಬರ್ದಿರ್ತು ಬ್ಯಾಂಕ್ ಅಕೌಂಟ್ ಅಲ್ಲಿ? 66,750 ಬರ್ದಿರ್ತೀವಿ ನಾವು ನೋಡ್ರಿ. 66,750 ಟು ರಿಯಲೈಸೇಷನ್ ಅಕೌಂಟ್ ಎಷ್ಟಿದಪ್ಪ? ಟು ರಿಯಲೈಸೇಷನ್ ಅಕೌಂಟ್ ನೋಡ್ರಿ, ಅದು 66,750. 66,750 ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಎರಡು ಕಡೆ ಬ್ಯಾಂಕ್ ಅಂತ ಬರ್ದಿದ್ವಿ, ಬ್ಯಾಂಕ್ ಅಂತ. ಈ ಕಡೆ ಇಲ್ಲಿ ಬರ್ದಿದ್ವಿ ರಿಯಲೈಸೇಷನ್ ಅಕೌಂಟ್ ಅಂತ. ಇನ್ನ ನೆಕ್ಸ್ಟ್ ಇನ್ನೇನ್ ಕೊಡ್ಬೇಕು? ನೆಕ್ಸ್ಟ್ ನೋಡ್ರಿ, ನೀವು ಫಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಒಂದೇ ಒಂದು ಬಿಟ್ಟಿದ್ವಿ, ಲೋನ್. ಯಾರ್ದು? ಔಟ್ ಸೈಡ್ ಇಂದ ತಗೊಂಡ್ಬಂದಿರೋ ಲೋನ್ ಆಗಿದ್ರೆ ನಾವು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಹಾಕೋತಿದ್ವಿ. ಆದ್ರೆ ಇದು ರಶ್ಮಿ ಅನ್ನೋರು ಯಾರು? ನಮ್ಮ ಪಾರ್ಟ್ನರ್. ಅವರು ಆ ಕಂಪನಿ ಪಾರ್ಟ್ನರ್. ಆ ರಶ್ಮಿ ಅವ್ರದ್ದು ಲೋನು ಇಲ್ಲ ಹಾಕೋಬೇಕು ನೋಡ್ರಿ. ರಶ್ಮಿ ಲೋನ್ ಇಲ್ಲ ಹಾಕೋಬೇಕು. ಏನು? ಬೈ ರಶ್ಮಿಸ್ ಲೋನ್. ಎಷ್ಟಿತ್ತು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ರಿ? 5,000 ರೂಪಾಯಿ ಇತ್ತು ರಶ್ಮಿಸ್ ಲೋನ್. ಕರೆಕ್ಟಾ? ಬೈ ರಶ್ಮಿಸ್ ಲೋನ್. ಈಗ ಅದೆಲ್ಲ ಮುಗಿತ್ತು. ಇನ್ನ ನಾವೀಗ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ನೋಡ್ಬೇಕು. ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಏನಿದೆ ಅಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಇಬ್ಬರಿಗೂ ಹಂಚಿದೀವಿ. ಯಾವ ಸೈಡ್ ಹಂಚಿದೀವಿ? ಡೆಬಿಟ್ ಸೈಡ್ ಅಲ್ಲಿ ಹಂಚಿದೀವಿ. ಈ ಕಡೆ ಸೈಡ್ ಕ್ರೆಡಿಟ್ ಸೈಡ್ ಅಲ್ಲಿ ಹಂಚಬೇಕು. ಇದ್ರಲ್ಲಿ ಸಪರೇಟ್ ಬರ್ಕೊಳ್ರಿ, ಯಾಕಂದ್ರೆ ಸಪರೇಟ್ ಕೊಟ್ಬಿಡೋಣ. ಬೈ ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್. ಬೈ ಗೀತಾಸ್. ಕರೆಕ್ಟ್? ಇಬ್ರು ಹೆಸರು ಮರ್ತೋಗ್ಬಾರ್ದು. ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್.
ಎಷ್ಟಿದೆ ಇಬ್ಬರದು ನೋಡ್ರಿ, ಅಲ್ಲಿ ಕ್ಯಾಪಿಟಲ್ ಎಲ್ಲ ಹಂಚಿದೀವಿ. 21,250 ಇಕ್ಕಿದು, 21,250. ನೆಕ್ಸ್ಟ್ ಗೀತಾದ ಎಷ್ಟು ಬರುತ್ತೆ? ಗೀತಾದು 25,500 ಹಂಚಿದ್ವಿ ಅನ್ಸುತ್ತಲ್ಲ, ಕರೆಕ್ಟ್. 25,500 ಹಂಚಿದ್ವಿ, ಆಯ್ತಾ? 25,500 ಹಂಚಿದ್ವಿ. ಇನ್ನೇನಾದ್ರು ಬಾಕಿ ಇದೆಯಾ? ಇನ್ನೇನು ಬಾಕಿ ಇಲ್ಲ ಅನಿಸ್ತದೆ. ಈಗ ನಾವು ಕ್ಲೋಸ್ ಮಾಡಿಬಿಡೋಣ. ಈಗ ನೀವು ಲೆಕ್ಕ ಹಾಕ್ತಾ ಹೋಗಿ ನೋಡೋಣ. ಟ್ಯಾಲಿ ಆದ್ರೆ ಲೆಕ್ಕ ರೈಟ್, ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಲೆಕ್ಕ ರಾಂಗ್. ಇಲ್ಲೇ ಗೊತ್ತಾಗ್ತದೆ ನೋಡಿ. 66,750 71,750 ಆಗೋದು ನೋಡ್ರಿ. ಇದು ಕೂಡಿದ್ರೆ ಅಲ್ವಾ? 71,750 ಕೂಡಿ ಕೂಡಿ ಬೇಗ. ಈಗ ಇಲ್ಲೇನಾಗುತ್ತೆ? 20 ಪ್ಲಸ್ 25 25 ಅಲ್ಲಿಗೆ 25 50 55 500 ಅಂತ ನೋಡ್ರಿ, ಅಂತ ನೋಡ್ರಿ. ಕರೆಕ್ಟ್ ಆಯ್ತಲ್ಲ? 55 ಇಲ್ಲಿ ಬಂತಲ್ಲ, 25,000 ಅಲ್ಲಿಗೆ 71,750 ಅಂದ್ರೆ ಲೆಕ್ಕ ಕರೆಕ್ಟ್. ಅಂದ್ರೆ 12 ಮಾರ್ಕ್ಸ್ ಬಂತು, 12 ಮಾರ್ಕ್ಸ್ ಬಂತು. ಮುಗೀತು, ಲೆಕ್ಕ ಕರೆಕ್ಟ್ ಇದೆ. ನೋಡಿದ್ರ? ಅವಲ್ಲೇ ನೀವು ಏನ್ ಮಾಡ್ತೀರಾ? ಬೇಕಿದ್ರೆ ನಿಮ್ಗೆ ಡೌಟ್ ಇರೋರು ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಅಲ್ಲಿ ಇದು ಡಿಪಾರ್ಟ್ಮೆಂಟಲ್ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು, ಸಾಲ್ವ್ ಮಾಡಿದೀನಿ. ಇನ್ನೂ ಒಂದು ಲೆಕ್ಕ ಹಾಕೊಂಡು ಮಾಡಿ ನೋಡೋಣ. ನಾಳೆ ಇನ್ನೊಂದು ಲೆಕ್ಕ ಮಾಡ್ತೀನಿ, ಯಾವ್ದಾದ್ರು 14 ಮಾರ್ಕ್ಸ್, ಆಮೇಲೆ ಮತ್ತೊಂದು ಮಾಡ್ತೀನಿ. ಒಟ್ಟು ನೀವೇನಾದ್ರ 3 12 ಮಾರ್ಕ್ಸ್ ಅಟೆಂಡ್ ಮಾಡ್ಲೇಬೇಕು, 3 6 ಮಾರ್ಕ್ಸ್ ಅಟೆಂಡ್ ಮಾಡ್ಲೇಬೇಕು. ಆಮೇಲೆ 1 ವರ್ಡ್ 2 ವರ್ಡ್ ಮತ್ತೆ ಮ್ಯಾಥ್ಸ್ ಹಿಂಗೆಲ್ಲ ಇಂಪಾರ್ಟೆಂಟ್ ಕೊಡ್ತಾನೆ ಹೋಗ್ತೀನಿ. ಅದು ಕೊನೆ ದಿನಗಳಲ್ಲಿ ಕೊಡ್ತೀನಿ. ಇದು ಇನ್ನೂ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಪ್ರಾಕ್ಟೀಸ್ ಮಾಡಿರಿ ನಾಳೆವರೆಗೂ. ಸರ್ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಅನ್ನೋರು ಏನಾದ್ರು ಇತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಸರ್ ನಮ್ಗೆ ಇದು ಅರ್ಥ ಆಗಿಲ್ಲ ಅಂತ. ಯಾವ್ದಾದ್ರು ಟಾಪಿಕ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ಬೇಕಾದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾವು ಟಾಪಿಕ್ ನ ಕ್ಲಿಯರ್ ಮಾಡ್ಕೊಡ್ತೀವಿ. ಸೊ ಇದನ್ನ ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಇನ್ನೂ ಎಕ್ಸ್ಟ್ರಾ ಡೆಟಾರ್ಸ್ ಅಲ್ಲಿ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಬರ್ತದೆ. ಆಮೇಲೆ ಇನ್ನೂ ಲಯಬಿಲಿಟೀಸ್ ಸ್ವಲ್ಪ ಏನಾದ್ರು ಪೇ ಮಾಡೋದ್ರಲ್ಲಿ ಆಗಿರ್ಬೋದು, ಮತ್ತೆ ಅಸೆಟ್ಸ್ ರಿಯಲೈಸರ್ ಆಗಿರ್ಬೋದು, ಇದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಹಾಕೊಂಡು ಮಾಡೋಣ ಮುಂದಿನ ದಿನಗಳಲ್ಲಿ. ಮತ್ತೆ ಇದನ್ನ ಕಲ್ತ್ಕೊಳ್ಳಿ, ಇನ್ನೊಂದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.